Welcome back to my channel. SSLC 2022 ಫೈನಲ್ ರಿವಿಷನ್ ಸೀರೀಸ್ ಡಿಸ್ಕಸ್ ಮಾಡ್ತಾ ಬರ್ತಾ ಇದ್ದೀನಿ ನಿಮ್ಮ ಜೊತೆ. ಈಗ ಆಲ್ರೆಡಿ ನಾನು ಕಂಪಲ್ಸರಿ ಬರುವಂಥ ಕ್ವೆಶನ್ ಗೋಲ್ಡನ್ ಕ್ವೆಶನ್ಸ್ ಅಂತ ಹೇಳಿ 2 ಮಾರ್ಕ್ಸ್ 3 ಮಾರ್ಕ್ಸ್ 4 ಮಾರ್ಕ್ಸ್ ನಾನು ಡಿಸ್ಕಸ್ ಮಾಡಾಯಿತು. ಅದ್ರ ಜೊತೆಗೆ ಪಾಸಿಂಗ್ ಪ್ಯಾಕೇಜ್ 40 to 50 ಮಾರ್ಕ್ಸ್ ಹೇಗೆ ಈಸಿಯಾಗಿ ಸ್ಕೋರ್ ಮಾಡೋದು ಅಂತ ಅದ್ರ ಬಗ್ಗೆ ರಿಲೇಟೆಡ್ ಆಗಿ ಕ್ವೆಶನ್ಸ್ನ ಕೊಟ್ಟಿದ್ದೀನಿ. ಯಾರು 70+ 80ಗೆ 80 ಸ್ಕೋರ್ ಮಾಡಬೇಕು ಅಂತಿದ್ದೀರಾ ಅವ್ರಿಗೆ ನಾನು ಟಾಪ್ 5 ಲೆಸನ್ಸ್ ಏನು ಸ್ವಲ್ಪ ಕಷ್ಟ ಇರುವಂತ ಲೆಸನ್ನ ಇಂಡಿವಿಜುವಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತಾ ಇದ್ದೀನಿ. ಈಗ ಆಲ್ರೆಡಿ ನಾವು 4 ಸೀರೀಸ್ನ ಕಂಪ್ಲೀಟ್ ಮಾಡಾಯಿತು. ಕ್ವಾಡ್ರಾಟಿಕ್ ಆಯಿತು, AP ಆಯಿತು, ಟ್ರಿಗ್ನೋಮೆಟ್ರಿ ಆಯಿತು, ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ಆಯಿತು. ಈಗ ಹೋಗ್ತಾ ಇರುವಂತ ನೆಕ್ಸ್ಟ್ ಸೀರೀಸ್ ಇಸ್ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್. ಓಕೆ, ಸೊ ಈ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ ಆಕ್ಚುಲಿ ಈಸಿ, 6 ಮಾರ್ಕ್ಸ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬರೋದು ಈ ಲೆಸನ್ ಇಂದ. ಅದರಲ್ಲಿ ನಿಮಗೆ ಒಂದು MCQ, 2 1 ಮಾರ್ಕ್, ಒಂದು 3 ಮಾರ್ಕ್ಸ್. ಯೂಶಲಿ ನಾವು ಈ ಲೆಸನ್ ಇಂದ ಕ್ವೆಶನ್ ನೋಡೋದಾದ್ರೆ ಮಾಡೆಲ್ ಪೇಪರ್ ಜೊತೆಗೆ ಪ್ರಿಪರೇಟರಿ ಪೇಪರ್ ಎರಡೂ ನೋಡೋದಾದ್ರೆ ಅವ್ರು ಕೊಟ್ಟಿರೋದು 3 ಮಾರ್ಕ್ಸ್ಗೆ, 4 ಮಾರ್ಕ್ಸ್ ಅಲ್ಲಿ ಇಲ್ಲ. ಓಕೆ, ಹಾಗಾದ್ರೆ ನಾವೀಗ 3 ಮಾರ್ಕ್ಸ್ ಅಲ್ಲಿ ಕೊಡುವಂತ ಕ್ವೆಶನ್ಸ್ ರಿಲೇಟೆಡ್ ಆಗಿ ನಾವು ಡಿಸ್ಕಸ್ ಮಾಡಿದ್ರೆ ಆಯ್ತು. ಓಕೆ, ಆಮೇಲೆ ಕೆಲವರೆಲ್ಲ ಏರಿಯಾ ರಿಲೇಟೆಡ್ ಟು ಸರ್ಕಲ್ಸು ಕಷ್ಟ ಮ್ಯಾಮ್ ಡಿಸ್ಕಸ್ ಮಾಡಿ ಅಂತ ಹೇಳಿದ್ರೆ, ಬಟ್ ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್ ಮ್ಯಾಕ್ಸಿಮಮ್ ನಾನು ಡಿಸ್ಕಸ್ ಮಾಡಾಯ್ತು. ಈಗ ಆಲ್ರೆಡಿ ನಾನು ಒಂದಷ್ಟು ರಿವಿಷನ್ ಸೆಷನ್ಸ್ ಅಂತ ಮಾಡಿದಾಗ್ಲೂ ನಾನು ಡಿಸ್ಕಸ್ ಮಾಡಿದ್ದೀನಿ. ಜೊತೆಗೆ 25 ಡೇಸ್ ಕ್ರ್ಯಾಶ್ ಕೋರ್ಸ್ ಅಲ್ಲಿ ಕೂಡ ನಾನು ಡಿಸ್ಕಸ್ ಮಾಡಿದ್ದೀನಿ. ಹಾಗೆ ಆ ಲೆಸನ್ ರಿಲೇಟೆಡ್ ಆಗಿ ಡೌಟ್ ಇದೆಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ದಯವಿಟ್ಟು ಅಲ್ಲಿ ನೀವು ಆ ವಿಡಿಯೋಗೆ ಹೋಗಿ ನಿಮ್ಗೆ ಏನ್ ಡೌಟ್ ಇದೆ ಅಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಬೇಸಿಕ್ಸ್ ಬೇಕು ಮ್ಯಾಮ್, ಇನ್ ಸ್ವಲ್ಪ ಸ್ಟಾರ್ಟಿಂಗ್ ಇಂದ ಹೇಳ್ಕೊಡಿ ಅನ್ನೋದಾದ್ರೆ ನೀವು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತ ಸರ್ಫೇಸ್ ಏರಿಯಾ ವಾಲ್ಯೂಮ್ ಅಲ್ಲಿ ನಾನು ಬೇಸಿಕ್ ಆಗಿ ಹೇಳ್ಕೊಟ್ಟಿದ್ದೀನಿ. ಓಕೆ, ಅದನ್ನ ಒಂದ್ ಸ್ವಲ್ಪ ಫಾಲೋ ಮಾಡಿ. ಈ ಲೆಸನ್ ಅಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಗೆ CSA ಯಾವಾಗ ತಗೋಬೇಕು, TSA ಯಾವಾಗ ತಗೋಬೇಕು ಅನ್ನೋದೊಂದು ಡೌಟ್ ಇರುತ್ತೆ. ಓಕೆ, ನೋಡಿ, ಒನ್ ಎಬೋವ್ ದಿ ಅದರ್. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಬರೀತೀನಿ ನೋಡಿ, ಇಟ್ ಇಸ್ ಅ ಸಿಲಿಂಡರ್, ಒಂದು ಸಿಲಿಂಡರ್ ಅಂತ ಹೇಳಿ ನೀವು ಕನ್ಸಿಡರ್ ಮಾಡಿರ್ತೀರಾ. ಅದ್ರ ಮೇಲೆ ಒಂದು ಕೋನ್ ಕೊಟ್ಟಿರ್ತಾರೆ. ಈ ತರ ಇದ್ದಾಗ ಇಫ್ ದೇ ಆಸ್ ಟು ಫೈಂಡ್ ದಿ ಸರ್ಫೇಸ್ ಏರಿಯಾ ಆಫ್ ದ ಸಾಲಿಡ್ ಅಂತ ಬಂದಾಗ ಇದ್ರ CSAನೇ ತಗೋಬೇಕು. ಡೋಂಟ್ ಗೋ ಫಾರ್ TSA ಖಂಡಿತ ಈ ತರ ಕೇಸಲ್ಲಿ ಒನ್ ಎಬೋವ್ ದಿ ಅದರ್ ಇದ್ರೆ, ಕೇಳಿಸ್ಕೊಳ್ಳಿ ಇನ್ನೊಂದ್ಸರಿ, ಒನ್ ಎಬೋವ್ ದಿ ಅದರ್ ಇದ್ರೆ ಯಾವುದೇ ಒಂದು ಸಾಲಿಡ್ ಯು ಹ್ಯಾವ್ ಟು ಕನ್ಸಿಡರ್ ಇಟ್ CSA, ನಾಟ್ TSA. ಅರ್ಥ ಆಯ್ತಾ? ಇದ್ರಲ್ಲೂ CSA ತಗೊಳ್ತೀರಾ ಅಷ್ಟೇ. ಅದೇ ನೋಡಿ, ಯಾವಾಗ ಮ್ಯಾಮ್ ಹಾಗಾದ್ರೆ TSA ಯಾವಾಗ ಕನ್ಸಿಡರ್ ಮಾಡಬೇಕು ಅನ್ನೋದಾದ್ರೆ ನೋಡಿ, ಅದೇ ಸಿಲಿಂಡರ್ ಅಲ್ಲಿ ಕೋನನ್ನ ಈ ತರ ಕಟ್ ಮಾಡಿ ತೆಗೆದ್ರೆ, ಸ್ಕೂಪ್ಡ್ ಔಟ್ ಮಾಡಿ ತೆಗೆದ್ರೆ, ಅರ್ಥ ಆಯ್ತಾ? ಈ ತರ ಕೇಸಲ್ಲಿ ಏನ್ ಆಗುತ್ತೆ, TSA ಅವಾಗ ನೋಡಿ TSA ಆಫ್ ಸಿಲಿಂಡರ್ ತಗೊಳ್ತೀರಾ, ಪ್ಲಸ್ಸೇ ಆಗ್ಬೇಕು, ಮೈನಸ್ ಬರೋದಿಲ್ಲ. ನೋಡಿ ಏರಿಯಾದಲ್ಲಿ ಇಲ್ಲೂ ಅಷ್ಟೇ ನೋಡಿ ಪ್ಲಸ್ ಆಗುತ್ತೆ. ಒನ್ ಎಬೋವ್ ದಿ ಅದರ್ ಇದ್ರೆ ಪ್ಲಸ್, ಇಲ್ಲೂ ಅಷ್ಟೇ ಸ್ಕೂಪ್ ಮಾಡಿ ತೆಗೆದಾಗ ನೋಡಿ ಅದ್ರ ಇಂಪ್ರೆಷನ್ ಬಂದಿರುತ್ತೆ. ಓಕೆ, ಅದೇ ತರ ಶೇಪು ಈ ಸಾಲಿಡ್ ಅಲ್ಲಿ ಬಂದಿರುತ್ತೆ. ನೋಡಿ ಇನ್ನೂ ಒಂದು ಕಾಮನ್ ಸೆನ್ಸ್, ಸ್ಕೂಪ್ ಮಾಡಿ ತೆಗಿಬೇಕಾದ್ರೆ ನಮ್ಗೆ ಅದು ಹ್ಯಾಲೋ ಇರಲ್ಲ. CSA ಅಂದ್ರೆ ಏನು, ಜಸ್ಟ್ ಇಟ್ ಇಸ್ ಅನ್ ಹ್ಯಾಲೋ ಅಲ್ವಾ? ಬಟ್ ಸಾಲಿಡ್ ಆದ್ರೆ ಮಾತ್ರ ನೀವು ಸ್ಕೂಪ್ ಮಾಡಿ ತೆಗಿಯೋಕೆ ಸಾಧ್ಯ, ಅಂದ್ರೆ ಕೊರೆದು ತೆಗಿಯೋಕೆ ಸಾಧ್ಯ. ಅರ್ಥ ಆಗ್ತಿದ್ಯಾ? ಸೊ ಹಾಗಾದ್ರೆ ಇಫ್ ಯು ಆರ್ ಸ್ಕೂಪ್ಡ್ ಔಟ್, ಕಟ್ ಮಾಡಿ ತೆಗ್ದಿದ್ದೀರಾ ಅಂದ್ರೆ ಅದ್ರ ಇಂಪ್ರೆಷನ್ ಬಂದಿರುತ್ತೆ, ಅದ್ರ ಅಚ್ಚು, ನಾವೇನ್ ಹೇಳ್ತೀವಿ ಅಚ್ಚು ಬಿದ್ದಿರುತ್ತೆ. ಅವಾಗ ವಿ ಕನ್ಸಿಡರ್ ಇಟ್ ಆಸ್ ಪ್ಲಸ್, ನಾಟ್ ಮೈನಸ್. ಓಕೆ, ಜೊತೆಗೆ ಇಲ್ಲೇನ್ ಬರುತ್ತೆ, ಇಲ್ಲಿ ನೀವು ಇವಾಗ CSA ಆಫ್ ಕೋನ್ ತಗೊಳ್ಬೇಕು, CSA ಆಫ್ ಕೋನ್ ಜೊತೆಗೆ ಇಲ್ಲಿ ಮೈನಸ್ ಮಾಡ್ಬೇಕು ನೋಡಿ, ಬಿಕಾಸ್ ಕೊರ್ದು ತೆಗೆದಾಗ ದಿ ಟಾಪ್ ಪೋರ್ಷನ್ ವಿಲ್ ಬಿ ನಾಟ್ ದರ್, ಸೊ ಮೈನಸ್ ಏರಿಯಾ ಆಫ್ ಸರ್ಕಲ್ ಆಗುತ್ತೆ ನೋಡಿ, ಏರಿಯಾ ಆಫ್ ಸರ್ಕಲ್ ಅಂತ ಬರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಇದನ್ನೆಲ್ಲ ನಾನು ಆಕ್ಚುಲಿ ಹಳೆ ಸರ್ಫೇಸ್ ಏರಿಯಾ ವಾಲ್ಯೂಮ್ ಲೆಸನ್ ಅಲ್ಲಿ ನಾನು ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ, ಒಂದ್ಸರಿ ಫಾಲೋ ಮಾಡಿ. ಬಿಕಾಸ್ ಈಗ ನಮ್ಗೆ ಅಷ್ಟು ಟೈಮ್ ಇಲ್ಲ ಅಷ್ಟು ಡೀಟೇಲ್ ಆಗಿ ಇವಾಗ ಎಕ್ಸ್ಪ್ಲೈನ್ ಮಾಡೋಕೆ. ಜಸ್ಟ್ ನಾನು ಕ್ವೆಶನ್ಸ್ ಹೇಗೆ ಕೊಟ್ಟಿದ್ರೆ ನೀವು ಹೇಗೆ ಸಾಲ್ವ್ ಮಾಡಬೇಕು ಅನ್ನೋ ಹಿಂಟ್ ಮಾತ್ರ ಕೊಡ್ತೀನಿ. ಅದೇ ನೋಡಿ, ವಾಲ್ಯೂಮ್ ಅಂತ ತಗೊಂಡ್ರೆ ಈ ಕೇಸಲ್ಲಿ, ಎರಡೂ ಕೇಸಲ್ಲಿ ನಾನು ವಾಲ್ಯೂಮ್ ಅಂತ ತಗೊಂಡ್ರೆ ವಾಲ್ಯೂಮ್ ಇಲ್ಲಿ ಪ್ಲಸ್ ಆಗುತ್ತೆ ನೋಡಿ, ವಾಲ್ಯೂಮ್ ಆಫ್ ಸಿಲಿಂಡರ್ ಆಗುತ್ತೆ ಪ್ಲಸ್ ವಾಲ್ಯೂಮ್ ಆಫ್ ಕೋನ್ ಆಗುತ್ತೆ, ಒನ್ ಎಬೋವ್ ದಿ ಅದರ್ ಇದೆ. ಬಟ್ ಈ ಕೇಸಲ್ಲಿ ನೋಡಿ ಸ್ಕೂಪ್ಡ್ ಔಟ್ ಅಂತ ಬಂದಾಗ ಇಲ್ಲಿ ಮೈನಸ್ ಆಗುತ್ತೆ ನೋಡಿ, ವಾಲ್ಯೂಮ್ ಆಫ್ ಸಿಲಿಂಡರ್ ಅಲ್ಲಿ ಮೈನಸ್ ವಾಲ್ಯೂಮ್ ಆಫ್ ಕೋನ್ ಆಗುತ್ತೆ ನೋಡಿ. ಅರ್ಥ ಆಗ್ತಿದ್ಯಾ? ಏರಿಯಾ ಒನ್ ಎಬೋವ್ ದಿ ಅದರ್ ಆದ್ರೂ ಆಗಿರ್ಲಿ, ಸ್ಕೂಪ್ಡ್ ಔಟ್ ಆದ್ರೂ ಆಗಿರ್ಲಿ, ಏರಿಯಾದಲ್ಲಿ ನಿಮಗೆ ಬರೋದೇನು ಪ್ಲಸ್ಸೇ. ಅದರಲ್ಲೂ ನಿಮ್ಗೆ ನೋಡಿ ಒನ್ ಎಬೋವ್ ದಿ ಅದರ್ ಇತ್ತು ಅಂದ್ರೆ CSAಗೆ ಹೋಗಿ. ಬಟ್ ಸ್ಕೂಪ್ಡ್ ಔಟ್ ಅಂತ ಹೋದಾಗ ಯಾವ್ದನ್ನ ಸ್ಕೂಪ್ಡ್ ಔಟ್ ಮಾಡಿರ್ತಾರೆ, ಇನ್ ದ ಸೆನ್ಸ್ ಯಾವ್ದ್ರಲ್ಲಿ ಮೀನ್ಸ್ ಸಾಲಿಡ್ ವಿಚ್ ಇಸ್ ಅ ಸಾಲಿಡ್ ಯೂಸ್ ಟು ಸ್ಕೂಪ್ಡ್ ಔಟ್, ಅದನ್ನ ನೀವು TSA ತಗೊಳ್ಳಿ. ಬಟ್ ಸ್ಕೂಪ್ಡ್ ಔಟ್ ಮಾಡಿ ಅಂದ್ರೆ ಯಾವ್ದನ್ನ ಕೊರೆದು ತೆಗ್ದಿರ್ತಾರೆ ಅದಕ್ಕೆ CSA ತಗೊಳ್ಳಿ. ಬಟ್ ಟಾಪ್ ಬೇಸ್ ಇದೆಯಲ್ಲ, ಟಾಪ್ ನ ನೀವೇನ್ ಮಾಡ್ಬೇಕಾಗತ್ತೆ ಮೈನಸ್. ಅಥವಾ ಇನ್ನೂ ಒಂದ್ ನೋಡಿ, ಇನ್ನೂ ಒಂದ್ ನಾನು ನಿಮ್ಗೆ ತೋರಿಸ್ತೀನಿ. ಇನ್ನೊಂದು ಸಿಲಿಂಡರ್ ಇದೆ, ಈ ಮೇಲ್ಗಡೆ ಕೋನನ್ನ ಕೊರೆದು ತೆಗ್ದಿದ್ದಾರೆ, ಕೆಳಗಡೆ ಒಂದು ಹೆಮಿಸ್ಪಿಯರ್ ನ ಕೊರೆದು ತೆಗ್ದಿದ್ದಾರೆ.
ಅವಾಗ ಏನಾಗುತ್ತೆ ಅಬ್ಸರ್ವ್ ಮಾಡ್ತಾ ಬನ್ನಿ. ಅಂದ್ರೆ ನೋಡಿ ಇನ್ನೊಂದ್ಸರಿ ಹೇಳ್ತೀನಿ, ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿದು ನಿಮ್ಗಿಲ್ಲ ಏನು ವಾಟ್ ಯು ಕ್ಯಾನ್ ಕನ್ಸಿಡರ್ ಇಟ್ ಆಸ್ ಬೇಸ್ ಸರ್ಕಲ್ ಇಲ್ಲ, ಟಾಪ್ ಸರ್ಕಲ್ ಇಲ್ಲ. ಸಿಲಿಂಡರ್ ನೋಡಿ ಬೇಸ್ ಸರ್ಕಲ್ ಅಂದ್ರೆ ಪೈ ಆರ್ ಸ್ಕ್ವೇರ್, ಟಾಪ್ ಸರ್ಕಲ್ ಅಂದ್ರೆ ಪೈ ಆರ್ ಸ್ಕ್ವೇರ್, ಎರಡೂ ಇಲ್ಲ ಅನ್ನೋದಾದ್ರೆ ಯು ವಿಲ್ ಗೆಟ್ ಓನ್ಲಿ ದ ಕರ್ವ್ಡ್, ರೈಟ್? ಅವಾಗ ನೀವು ಬೇಕಾದ್ರೆ CSA ಆಫ್ ಸಿಲಿಂಡರ್ ತಗೊಳ್ಳಿ, ಪ್ಲಸ್ ಆಗಬೇಕು, ಯಾಕಂದ್ರೆ ಕೊರೆದು ತೆಗೆದಾಗ ಅದ್ರ ಇಂಪ್ರೆಷನ್ ಬಂದಿರುತ್ತೆ. ಯಾವ್ದಾಗತ್ತೆ? CSA ಆಫ್ ಕೋನು ಆಗತ್ತೆ, ಪ್ಲಸ್ CSA ಆಫ್ ಹೆಮಿಸ್ಪಿಯರು ಆಗತ್ತೆ. ಕ್ಲಿಯರ್ ಆಯ್ತಾ? ಬಟ್ ಅದೇ ವಾಲ್ಯೂಮ್ ಅಂತ ಬಂದ್ರೆ ನೋಡಿ, ಇದರಲ್ಲಿ ವಾಲ್ಯೂಮ್ ಅಂತ ಬಂದ್ರೆ ವಾಲ್ಯೂಮ್ ಆಫ್ ಸಿಲಿಂಡರ್ ನೋಡಿ, ವಾಲ್ಯೂಮ್ ಆಫ್ ಸಿಲಿಂಡರ್ ಮೈನಸ್ ಆಫ್ ನೋಡಿ ಇವೆರಡನ್ನು ಆಡ್ ಮಾಡಬೇಕು, ಕೋನ್ ಮತ್ತೆ ನೋಡಿ ವಾಲ್ಯೂಮ್ ಆಫ್ ಕೋನ್ ಪ್ಲಸ್ ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್. ಇದನ್ನ ನಾವೇನ್ ಮಾಡ್ತೀವಿ? ವಾಲ್ಯೂಮ್ ಆಫ್ ಸಿಲಿಂಡರ್ ಅಲ್ಲಿ ಸಬ್ಟ್ರಾಕ್ಟ್ ಮಾಡ್ತೀವಿ. ಅರ್ಥ ಆಗ್ತಿದೆ ಅನ್ಕೋತೀನಿ. ಇದನ್ನ ಜಸ್ಟ್ ನಾನೊಂದು ರೀಕಾಲ್ ಮಾಡಿದಷ್ಟೇನೆ. ನಿಮಗೆ ಅರ್ಥ ಆಗಿಲ್ಲ ಅನ್ನೋದಾದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತ ವಿಡಿಯೋನ ಫಾಲೋ ಮಾಡಿ. ಓಕೆ, ಈಗ ಈ ಲೆಸನ್ಗೆ ಮೇನ್ ಇಂಪಾರ್ಟೆಂಟ್ ಫಾರ್ಮುಲಾ ಗೊತ್ತಿದ್ರೆ ಮಾತ್ರ ಈ ಲೆಸನ್ ನೀವು ಅಟೆಂಡ್ ಮಾಡೋಕ್ ಸಾಧ್ಯ. ಯಾವ್ದಾಗಿರ್ಬೋದು ಎಲ್ಲ LSA TSA ವಾಲ್ಯೂಮ್, ಯಾವುದು ಕ್ಯೂಬ್ ಆಗ್ಬೋದು, ಕ್ಯೂಬಾಯ್ಡ್ ಸ್ವಲ್ಪ ಕಮ್ಮಿ, ಕ್ಯೂಬಾಯ್ಡ್ ಜಾಸ್ತಿ ಕೇಳೋದು ಸಿಲಿಂಡರ್, ಕೋನ್, ಹೆಮಿಸ್ಪಿಯರ್, ಸ್ಪಿಯರ್, ಫಸ್ಟ್ರಮ್ ಆಫ್ ಕೋನ್. ನೋಡಿ ಇಷ್ಟನ್ನ ಫಾರ್ಮುಲಾನ ಬರ್ದು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನೆನಪಿರುತ್ತೆ. ಹೇಳ್ಕೊತಾ ಇರಿ ಒಂದ್ಸರಿ. ಆಮೇಲೆ ವೆರಿ ಇಂಪಾರ್ಟೆಂಟ್ ಈಸ್ ಮ್ಯಾಥ್ಸ್ ಇಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಫಾರ್ಮುಲಾ. ನೋಡಿ ನೀವು ರಾತ್ರಿ ಎಲ್ಲ ಕುತ್ಕೊಂಡು ಕ್ವೆಶ್ಚನ್ ಆನ್ಸರ್ಸ್ ಬೇರೆ ಸಬ್ಜೆಕ್ಟ್ಸ್ ಹೇಗೆ ಓದ್ತೀರಾ, ಎಲ್ಲ ಕ್ವೆಶ್ಚನ್ ಆನ್ಸರ್ಸ್ ಎಲ್ಲ ಓದ್ಬೇಕಪ್ಪ ಆ ಥರ ಏನೂ ಇಲ್ಲ. ಯಾವ ಲೆಸನ್ನು ನೀವು ಇನ್ ಡೆಪ್ತ್ ಬೇಡ, ಫಾರ್ಮುಲಾ ನೆನಪಿರ್ಬೇಕು, ಜೊತೆಗೆ ಮಾಡೋ ಮೆಥಡ್ ನಿಮಗೆ ಗೊತ್ತಿರ್ಬೇಕು. ಇಷ್ಟು ಗೊತ್ತಿದ್ರೆ ನೋಡಿ ಖಂಡಿತ ಮ್ಯಾಥ್ಸ್ ಈಸಿ. ಓಕೆ, ಈಗ ಒಂದೊಂದೇ ಕ್ವೆಶ್ಚನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸ್ವಲ್ಪ ಅರ್ಥ ಮಾಡಿಕೊಂಡು ನೀವು ಅಷ್ಟೇ ಅದೇ ಎಕ್ಸಾಂಪಲ್ಗೆ ನೀವು ಬೇರೆ ವ್ಯಾಲ್ಯೂಸ್ ತಗೊಂಡು ಪ್ರಾಕ್ಟೀಸ್ ಮಾಡಿ. ಓಕೆ, ಫಸ್ಟ್ ಕ್ವೆಶ್ಚನ್ ನೋಡಿ ಈ ತರ ಇದೆ. ಸರ್ಫೇಸ್ ಏರಿಯಾ ಆಫ್ ಸಾಲಿಡ್ ಮೆಟಾಲಿಕ್ ಸ್ಪಿಯರ್ ಇಸ್ 2464 centimeters square. It is melted and recast into solid right circular cones of radius 3.5 centimeter and height 7 centimeter. Calculate the radius of sphere and the number of cones recast. ಅರ್ಥ ಆಯ್ತಾ ಕ್ವೆಶ್ಚನ್ ಇದು? ನೋಡಿ ಒಂದು ಸ್ಪಿಯರ್ ಇದೆ, ಸಾಲಿಡ್ ಮೆಟಾಲಿಕ್ ಸ್ಪಿಯರ್ ಇದೆ. ಓಕೆನಾ? ಇದ್ರ ಏರಿಯಾ ಕೊಟ್ಬಿಟ್ಟಿದ್ದಾರೆ, ಅವ್ರು ಏರಿಯಾನ ಮೆನ್ಷನ್ ಮಾಡಿದ್ದಾರೆ. ಎಷ್ಟು? 2464 centimeter square ಅಂತ ಕೊಟ್ಟಿದ್ದಾರೆ. ಇದನ್ನ ಏನ್ ಮಾಡಿದ್ದಾರೆ? ಮೆಲ್ಟ್ ಮಾಡಿದ್ದಾರೆ, ಕರಗಿಸಿ ಒಂದಷ್ಟು ಕೋನ್ ಆಗಿ ಕನ್ವರ್ಟ್ ಮಾಡ್ಬಿಟ್ಟಿದ್ದಾರೆ. ಅದನ್ನ ನೋಡಿ ಈ ತರ ಆ ಸ್ಪಿಯರ್ ನ ಕರಗಿಸಿ ಏನ್ ಮಾಡಿದ್ದಾರೆ? ಕೋನ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಈ ಕೋನ್ ಆಗಿ ಕನ್ವರ್ಟ್ ಮಾಡಿರೋದಕ್ಕೆ ರೇಡಿಯಸ್ ಎಷ್ಟಿದೆ? 3.5 ಇದೆ, ಹೈಟ್ ಎಷ್ಟಿದೆ? 7 centimeter ಆಗಿದೆ. ಹಾಗಾದ್ರೆ ನಾವಿವಾಗ ಇದ್ರ ರೇಡಿಯಸ್ ಫೈಂಡ್ ಔಟ್ ಮಾಡಬೇಕು, ಜೊತೆಗೆ ಇದಿಷ್ಟು ಇದ್ರ ಕರಗಿಸಿ ಇಲ್ಲಿ ಎಷ್ಟು ನಂಬರ್ ಆಫ್ ಕೋನ್ಸ್ ಮಾಡಿದ್ದಾರೆ ಅಂತ ಫೈಂಡ್ ಔಟ್ ಮಾಡ್ಬೇಕು. ಇಷ್ಟೇ ಕ್ವೆಶ್ಚನ್. ಅರ್ಥ ಆಯ್ತು ಅನ್ಕೋತೀನಿ. ಎ ಸರ್ಫೇಸ್ ಏರಿಯಾ ಆಫ್ ಸಾಲಿಡ್ ಮೆಟಾಲಿಕ್ ಸ್ಪಿಯರ್ ಇಸ್ 2464 centimeter square. It is melted and recast into the solid right circular cones of radius 3.5 centimeter and height 7 centimeter. ಇಲ್ಲಿ ಏನಪ್ಪ ಮೇನ್ ಇದು ಇಂಟೆನ್ಷನ್ ಏನಪ್ಪಾ ಅಂತಂದ್ರೆ ನೋಡಿ, ಒಂದು ಸಾಲಿಡ್ ನ ಇನ್ನೊಂದು ಸಾಲಿಡ್ ಆಗಿ ನೀವು ಕನ್ವರ್ಟ್ ಮಾಡಿದಾಗ ನೀವು ಏನ್ ತಗೊಳ್ಬೇಕು ಅನ್ನೋದಾದ್ರೆ ಯು ಹ್ಯಾವ್ ಟು ಕನ್ಸಿಡರ್ ದೇರ್ ವಾಲ್ಯೂಮ್ಸ್ ಆರ್ ಈಕ್ವಲ್. ಅರ್ಥ ಮಾಡ್ಕೊಳ್ಳಿ, ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ. ಇಫ್ ಯು ಆರ್ ಕನ್ವರ್ಟಿಂಗ್ ಒನ್ ಸಾಲಿಡ್ ಟು ಅನದರ್ ಸಾಲಿಡ್, ನೋಡಿ ಮೆಲ್ಟ್ ಮಾಡಿ ರೀಕ್ಯಾಸ್ಟ್ ಮಾಡ್ತಿದ್ದೀರಾ ಅಥವಾ ಆ ಶೇಪ್ ನ ಇನ್ನೊಂದು ಶೇಪ್ ಆಗಿ ಮಾಡ್ತಿದ್ದೀರಾ ಅಂತಂದ್ರೆ ವಾಲ್ಯೂಮ್ ಎರಡು ಈಕ್ವಲ್ ಇದ್ರೆ ಮಾತ್ರ ಇಲ್ಲಿ ವಾಲ್ಯೂಮ್ ಬರುತ್ತೆ. ಕ್ಲಿಯರ್ ಆಯ್ತಾ? ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಸೊ ಹಾಗಾದ್ರೆ ಈಗ ವಾಲ್ಯೂಮ್ ಈಕ್ವಲ್ ಮಾಡಬೇಕು ಅಂದ್ರೆ ನಿಮ್ಗೆ ವಾಲ್ಯೂಮ್ ಆಫ್ ಸ್ಪಿಯರ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಕೋನ್ ಆಗಬೇಕು ಅಂತಂದ್ರೆ ಯು ಹ್ಯಾವ್ ಟು ಫೈಂಡ್ ದ ರೇಡಿಯಸ್ ಆಫ್ ದ ಸ್ಪಿಯರ್. ವಾಲ್ಯೂಮ್ ಆಫ್ ಸ್ಪಿಯರ್ ಫೈಂಡ್ ಔಟ್ ಮಾಡ್ಬೋದು, ವಾಲ್ಯೂಮ್ ಆಫ್ ಕೋನ್ ಫೈಂಡ್ ಔಟ್ ಮಾಡಿ ಯು ಕ್ಯಾನ್ ಈಕ್ವೇಟ್ ದೆಮ್. ಕ್ಲಿಯರ್ ಆಯ್ತಾ? ಈಗ ಫಸ್ಟ್ ಒನ್ಗೆ ಬರೋಣ. ಯಾವುದು? ಟು ಫೈಂಡ್ ದಿ ರೇಡಿಯಸ್. ಈಗ ಅವ್ರು ಏನ್ ಕೊಟ್ಟಿದ್ದಾರೆ? ಏರಿಯಾ ಆಫ್ ಸ್ಪಿಯರ್. ಸೊ ಏರಿಯಾ ಆಫ್ ಸ್ಪಿಯರ್ ಕೊಟ್ಟಿದ್ದಾರೆ. ಎಷ್ಟು? ಏರಿಯಾ ಆಫ್ ಸ್ಪಿಯರ್ 2464 centimeter square. ಕ್ಲಿಯರ್ ಆಯ್ತಾ? ವಾಟ್ ಇಸ್ ದ ಫಾರ್ಮುಲಾ ಫಾರ್ ಏರಿಯಾ ಆಫ್ ಸ್ಪಿಯರ್? ಫಾರ್ಮುಲಾ ಏನು? 4πr square is equal to 2464. ಓಕೆ, ಈಗ ಸಿಂಪ್ಲಿಫೈ ಮಾಡೋಣ. 4 into 22 by 7 into r square is equal to 2464. ಈಗ 22 ಇಂದ ಡಿವೈಡ್ ಆಗತ್ತಾ ಅಂತ ಚೆಕ್ ಮಾಡೋಣ. ನೋಡಿ 22 1s ಬಂದ್ರೆ ನೋಡಿ 22 1s ಎಷ್ಟು ಉಳ್ಕೊಳ್ತು? 2 ಉಳ್ಕೊಳ್ತು, 26 ಬಂತು. ಅಗೇನ್ 26 ಬಂದ್ರೆ ಇಟ್ ಇಸ್ 1s. ಕ್ಲಿಯರ್ ಆಯ್ತಾ? ಸೊ ಮತ್ತೆ ಏನು ಉಳ್ಕೊಳ್ತು? 4 ಉಳ್ಕೊಳ್ತು. ಸೊ ಇಟ್ ಇಸ್ 22 2s ಆಯ್ತು. ಈಗ ನೋಡಿ ಮತ್ತೆ ಎಷ್ಟು? 4 ಇಂದ ಡಿವೈಡ್ ಮಾಡಿದ್ರೆ 112 ನ 4 ಇಂದ ಡಿವೈಡ್ ಮಾಡಿದ್ರೆ ನೋಡಿ 4 1s ಅಂತಂದ್ರೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ. 4 2s 8, 3 ಉಳ್ಕೊಳ್ತು, 32 ಬಂತು.
ಅವಾಗ ನೆಕ್ಸ್ಟ್ ಬಂತು 4 8s 32. ಹಾಗಾದ್ರೆ ಫೈನಲಿ r ಸ್ಕ್ವೇರ್ ಬೈ 7 ಇಸ್ ಈಕ್ವಲ್ ಟು 28 ಬಂದು. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ r ಸ್ಕ್ವೇರ್ 7 8s 56, 5 ಕ್ಯಾರಿ 7 2s 14, 5 ಅಂತಂದ್ರೆ 196. ನಿಮ್ಗೆ r ಮಾತ್ರ ಬೇಕು. ಸ್ಕ್ವೇರ್ ರೂಟ್ ಆಫ್ 196 ಬಂದ್ರೆ ನಿಮ್ಗೆ r ಇಸ್ ಈಕ್ವಲ್ ಟು ಎಷ್ಟು ಬಂತಿಲ್ಲಿ, r ಇಸ್ ಈಕ್ವಲ್ ಟು 14 ಬಂತು. ಸೊ 14 ಸೆಂಟಿಮೀಟರ್. ಸೊ ವಾಟ್ ಇಸ್ ದ ರೇಡಿಯಸ್ ಆಫ್ ಸ್ಪಿಯರ್? 14 ಸೆಂಟಿಮೀಟರ್. ಕ್ಲಿಯರ್ ಆಯ್ತಾ? ಹಾಗಾದ್ರೆ ನಿಮ್ಗೆ ನೋಡಿ ಇದಕ್ಕೆ 1 ಮಾರ್ಕ್ ಬಂದ್ಬಿಡುತ್ತೆ ಈ ಕ್ವೆಶನ್ಗೆ. ನೆಕ್ಸ್ಟ್ ಸೆಕೆಂಡ್ ಒನ್ ಬಂದಿದ್ದಾರೆ. ಸೆಕೆಂಡ್ ಒನ್ ಏನು ಅಂತಂದ್ರೆ ದಿ ನಂಬರ್ ಆಫ್ ಕೋನ್ಸ್ ರೀಕ್ಯಾಸ್ಟ್ ಅಂತ. ಇಲ್ಲಿ ನಾವು ಹೇಗೆ ತಗೊಳ್ಬೇಕು ಈ ತರ ಒಂದನ್ನ ಇನ್ನೊಂದಾಗಿ ಕನ್ವರ್ಟ್ ಮಾಡಿದಾಗ ನೋಡಿ, ಫಸ್ಟ್ ಯಾವ್ದನ್ನ ಕನ್ವರ್ಟ್ ಮಾಡಿದ್ದಾರೆ, ವಾಲ್ಯೂಮ್ ಆಫ್ ಸ್ಪಿಯರ್ ಅಂತ ಕನ್ಸಿಡರ್ ಮಾಡಬೇಕು. ವಿಚ್ ಇಸ್ ಈಕ್ವಲ್ ಟು ಎನ್ ಇಂಟು, ನೋಡಿ ಜಾಸ್ತಿ ಆಗಿರೋ ಇದನ್ನ ಒಂದೇ ಒಂದು ಸ್ಪಿಯರ್ನ ನಂಬರ್ ಆಫ್ ಕೋನ ಕನ್ವರ್ಟ್ ಮಾಡಿರೋದ್ರಿಂದ ಎನ್ ಅಂತ ತಗೊಳ್ಳೋಣ. ದಿಸ್ ಬಿಕಮ್ಸ್ ಎನ್ ಇಂಟು ವಾಲ್ಯೂಮ್. ನೋಡಿ ವಾಲ್ಯೂಮ್ ಆಫ್ ಕೋನ್ ಆಯ್ತು. ಈಗ ಎರಡಕ್ಕೂ ಫಾರ್ಮುಲಾ ಬರೆಯೋಣ. 4/3 ಪೈ ಆರ್ ಕ್ಯೂಬ್ ಇಸ್ ಈಕ್ವಲ್ ಟು ಎನ್ ಇಂಟು 1/3 ಪೈ ಆರ್ ಸ್ಕ್ವೇರ್ ಹೆಚ್ ಆಯ್ತು. ಓಕೆ, ನೋಡಿ ಎರಡು ಸೈಡ್ ಯಾವ್ಯಾವ್ದು ಕ್ಯಾನ್ಸಲ್ ಆಗುತ್ತೆ ಕ್ಯಾನ್ಸಲ್ ಮಾಡಿ. ಪೈ ಕ್ಯಾನ್ಸಲ್ ಮಾಡ್ಬೋದು, 3 ಕ್ಯಾನ್ಸಲ್ ಮಾಡ್ಬೋದು. ಇನ್ನು ಉಳಿದಿದ್ದು ನೋಡಿ 4 ಇಂಟು 14 ಇಂಟು 14 ಇಂಟು 14 3 ಟೈಮ್ಸ್ ಆರ್ ಕ್ಯೂಬ್. ಅಗೇನ್ ಆರ್ ಸ್ಕ್ವೇರ್ ಅಂದ್ರೆ 3.5 ಅಂತಿದೆ. ಸಿ ಇಲ್ಲಿ 3.5 ನ ಕ್ಯಾನ್ ವಿ ಕನ್ಸಿಡರ್ ಇಟ್ ಆಸ್ 7/2 ಅಂತ ಬರ್ಕೊಳ್ಬೋದಾ? ಬಿಕಾಸ್ ಸೊ 7/2 ಇಸ್ 3.5. ಬಿಕಾಸ್ ಇಲ್ಲಿ ಸಿಂಪ್ಲಿಫಿಕೇಶನ್ಗೆ ಈಸಿ ಆಗಲಿ ಅಂತ. ಎನ್ ಇಂಟು ಏನಾಗುತ್ತೆ ಇಲ್ಲಿ 7/2 ಇಂಟು 7/2. ವಾಟ್ ಇಸ್ ದ ಹೈಟ್ ಆಫ್ ಕೋನ್? 7. ಇಲ್ಲಿ ನೋಡಿ, ಇಲ್ಲಿ 7 1s 7 2s. ಅಗೇನ್ 7 1s 7 2s. ಅಗೇನ್ 7 1s 7 2s. ಆಮೇಲೆ ಈ 2 ಕ್ಯಾನ್ಸಲ್ ಮಾಡಬೇಡಿ ಬಿಕಾಸ್ ಇಟ್ ಈಸ್ ಇನ್ ಅ ಡಿನಾಮಿನೇಟರ್. ಈ LHS ನೋಡಿ, ಈ LHS RHS ಅಲ್ಲಿ ಇದ್ದಾಗ ಓನ್ಲಿ ಯು ಕ್ಯಾನ್ ಕ್ಯಾನ್ಸಲ್ ನ್ಯೂಮರೇಟರ್ ಟು ನ್ಯೂಮರೇಟರ್, ಡಿನಾಮಿನೇಟರ್ ಟು ಡಿನಾಮಿನೇಟರ್. ಕ್ರಾಸ್ ಆಗಲ್ಲ ಬಿಕಾಸ್ ಕ್ರಾಸ್ ಅನ್ನೋದು ಮಲ್ಟಿಪ್ಲೈ ಆಗುತ್ತೆ, ಡಿವಿಷನ್ ಆಗಲ್ಲ. ಅರ್ಥ ಆಯ್ತಾ? ಸೊ ಈಗ ಇಷ್ಟನ್ನು ಮಲ್ಟಿಪ್ಲೈ ಮಾಡೋಣ. ನೋಡಿ ಇದಿಷ್ಟು ಈ ಕಡೆಗೆ ಬರುತ್ತೆ. ಅವಾಗ ಏನಾಯ್ತು ನೋಡಿ, 4 2 ಇಲ್ಲೇ ನೋಡಿ 4 2s 8, 8 2s 16, 16 2s 32 ಇಂಟು ನೋಡಿ 2 2s 4 ಬಂತು, ವಿಚ್ ಇಸ್ ಈಕ್ವಲ್ ಟು ಎನ್ ಆಯ್ತು. ನೋಡಿ 4 2s 8, 4 3s 12. ಸೊ ಹಾಗಾದ್ರೆ ಎನ್ ಎಷ್ಟು ಬಂತೀಗ 128. therefore number of cones recast are 128. ಅಷ್ಟೇ ನೋಡಿ, ವೆರಿ ಸಿಂಪಲ್. ಅರ್ಥ ಆಯ್ತಾ ಈ ಪ್ರಾಬ್ಲಮು? ಸೊ ಫಸ್ಟ್ ಅವ್ರು ಏನಂತ ಕೇಳಿದರೆ, ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಕೊಟ್ಟು ರೇಡಿಯಸ್ ಫಸ್ಟ್ ಫೈಂಡ್ ಔಟ್ ಮಾಡಿದ್ವಿ ಯೂಸಿಂಗ್ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್. ಸೆಕೆಂಡ್ ಒನ್ನು ಸ್ಪಿಯರ್ನ ಮೆಲ್ಟ್ ಮಾಡಿ ನಾವು ಕೋನ್ಸ್ ಆಗಿ ಕನ್ವರ್ಟ್ ಮಾಡಿದ್ದೀವಿ. ಸೊ ಯಾವುದೇ ಒಂದು ಸಾಲಿಡ್ನ ಒಂದು ಶೇಪಿಂದ ಇನ್ನೊಂದು ಶೇಪ್ಗೆ ಕನ್ವರ್ಟ್ ಮಾಡಬೇಕಾದ್ರೆ ವಾಲ್ಯೂಮ್ ಈಕ್ವಲ್ ಅಂತ ತಗೊಳ್ಬೇಕು. ಆಮೇಲೆ ಇಲ್ಲಿ ನಂಬರ್ ಆಫ್ ಕೋನ್ಸ್ ಅಂತ ಕೇಳಿರೋದ್ರಿಂದ ಎನ್ ಇಂಟು ವಾಲ್ಯೂಮ್ ಆಫ್ ಕೋನ್ ಅಂತ ತಗೊಳ್ಳಿ. ಯಾವುದನ್ನ ಜಾಸ್ತಿ ಆಗಿದೆಯೋ ದಟ್ ಇಟ್ ವಿಲ್ ಬಿ ಮಲ್ಟಿಪ್ಲೈಡ್ ಬೈ ಎನ್. ದಟ್ ಎನ್ ಇಸ್ ನಥಿಂಗ್ ಬಟ್ ನಂಬರ್ ಆಫ್ ಅಂತ. ಕೋನ್ಸ್ ಆಗಿರ್ಬೋದು, ಸಿಲಿಂಡರ್ ಆಗಿರ್ಬೋದು, ಸ್ಪಿಯರ್ ಆಗಿರ್ಬೋದು, ಯಾವುದೇ ಆದ್ರೂ. ಇಸ್ ಇಟ್ ಕ್ಲಿಯರ್ ನಾವು? ಸೊ ಇಲ್ಲಿ ವಾಲ್ಯೂಮ್ ಈಕ್ವಲ್ ಮಾಡಿ ಕ್ಯಾನ್ಸಲ್ ಆಗೋದನ್ನ ಸಿ, ವೆನ್ ಯು ಆರ್ ಕ್ಯಾನ್ಸಲಿಂಗ್ ಈಚ್ ಅದರ್ ಇಟ್ ಹ್ಯಾಸ್ ಟು ಬಿ ನ್ಯೂಮರೇಟರ್, ಡಿನಾಮಿನೇಟರ್. ಇಸ್ ಇಟ್ ಕ್ಲಿಯರ್? ಅರ್ಥ ಆಯ್ತು ಅನ್ಕೋತೀನಿ. ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವೆಶನ್. ಯಾ, ಎ ಸರ್ಕಸ್ ಟೆಂಟ್ ಅರ್ಥ ಮಾಡ್ಕೊಳ್ತಾ ಬನ್ನಿ. ಎ ಸರ್ಕಸ್ ಟೆಂಟ್ is cylindrical to the height of 4 meter and conical above it. ಓಕೆ, ಇದನ್ನ ಇಷ್ಟು ಅರ್ಥ ಮಾಡ್ಕೊಂಡು ಫಿಗರ್ ಬರ್ಕೊಳ್ಳೋಣ. ಮ್ಯಾಮ್ ಇದಕ್ಕೆ ಫಿಗರ್ ಕೊಡಲ್ಲ, ನೆನಪಲ್ಲಿ ಇಟ್ಕೊಳ್ಳಿ. ಕೆಲವೊಂದ್ಸರಿ ಕೊಡ್ತಾರೆ, ಕೆಲವೊಂದ್ಸರಿ ಕೊಡಲ್ಲ. ನೀವೇ ಬರ್ಕೊಳ್ಳೋದು ಒಳ್ಳೆಯದು. ಈಗ ಎ ಸರ್ಕಸ್ ಟೆಂಟ್ ಈ ಸಿಲಿಂಡ್ರಿಕಲ್ ಆಫ್ ಹೈಟ್ 4 meter and conical above it ಅಂತ ಬರ್ಕೊಳ್ಳೋಣ. ನೋಡಿ ಇಷ್ಟು ಬರ್ಕೊಂಡು ಈಗ ಫಸ್ಟು ಸರ್ಕಸ್ ಟೆಂಟ್ ಸಿಲಿಂಡ್ರಿಕಲ್ ಅಂತಿದೆ. ಇದ್ರ ಹೈಟ್ ಎಷ್ಟು ಅಂತ ಹೇಳಿದಾರಪ್ಪ? ಹೈಟ್ 4 meter ಅಂತ ಹೇಳಿದ್ದಾರೆ. ಅದ್ರ ಮೇಲೆ ಕಾನಿಕಲ್ ಶೇಪ್ ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಇಫ್ ಇಟ್ಸ್ ಡಯಾಮೀಟರ್ ಇಸ್ 105 meter. ಓಕೆ, ಡಯಾಮೀಟರ್ ಪೂರ್ತಿ ಡಯಾಮೀಟರ್ ಎಷ್ಟಿದೆ? 105 meter ಇದೆ. ಓಕೆ, ಕ್ಯಾಲ್ಕುಲೇಟ್ ದಿ ಟೋಟಲ್ ಏರಿಯಾ ಆಫ್ ಕ್ಯಾನ್ವಾಸ್ ರಿಕ್ವೈರ್ಡ್. ಕ್ಯಾನ್ವಾಸ್ ಅಂದ್ರೆ ಇದಕ್ಕೆ ಯೂಸ್ ಮಾಡಿರುವಂತ ಕ್ಲಾತ್. ಅರ್ಥ ಮಾಡ್ಕೊಳ್ಳಿ, ಕ್ಯಾನ್ವಾಸ್ ಅಂದ್ರೆ ಇದಕ್ಕೆ ಯೂಸ್ ಮಾಡಿರುವಂತ ಕ್ಲಾತ್. ಆಲ್ಸೋ ಫೈಂಡ್ ದಿ ಟೋಟಲ್ ಕಾಸ್ಟ್ ಆಫ್ ಕ್ಯಾನ್ವಾಸ್ ಯೂಸ್ಡ್ ಅಟ್ ₹15 per meter if the width is 1.5 meter ಅಂತ ಇದೆ. ಈ ಕ್ವೆಶನ್ ಅರ್ಥ ಮಾಡ್ಕೊಳ್ಳಿ. ಒಂದು ಕ್ಲಾತ್ ಆಕ್ಚುಲಿ ಇಲ್ಲಿ ನೋಡಿ, ಇಲ್ಲಿ ಈ ಕ್ಲಾತ್ ಇದೆಯಲ್ಲ, ಈ ತರ ಒಂದು ಕ್ಲಾತ್. ಯೂಶಲಿ ಕ್ಲಾತ್ ಅಂತ ಬಂದಾಗ ಇಟ್ ವಿಲ್ ಬಿ ಇನ್ ರೆಕ್ಟ್ಯಾಂಗ್ಯುಲರ್ ಶೇಪ್. ಹೆಂಗೆ ಮ್ಯಾಮ್ ಅಂತಂದ್ರೆ ನೋಡಿ, ವಿಡ್ತ್ ಇಸ್ ನಥಿಂಗ್ ಬಟ್ ಬ್ರೆಡ್ತ್ ಎಷ್ಟು ಕೊಟ್ಟಿದ್ದಾರೆ 1.5. ಬಟ್ ನಮ್ಗೆ ಈ ಲೆಂತ್ ಗೊತ್ತಿಲ್ಲ. ಈ ಲೆಂತ್ ನಾವು ಫಸ್ಟ್ ಫೈಂಡ್ ಔಟ್ ಮಾಡ್ಕೋಬೇಕು. ಕ್ಲಿಯರ್ ಆಯ್ತಾ? ಅಂದ್ರೆ ಈ ಕ್ಲಾತ್ ನಾವು ಈ ಶೇಪ್ ಆಗಿ ಕನ್ವರ್ಟ್ ಮಾಡಿದೀವಿ ಅಂದ್ರೆ ಇಲ್ಲಿ ಏರಿಯಾ ಆಫ್ ರೆಕ್ಟ್ಯಾಂಗಲ್ ವಿಲ್ ಬಿ ಏರಿಯಾ ಆಫ್ ದಿಸ್ ಟೆಂಟ್.
ನಾನು ಹೇಳ್ತಾ ಇರೋದು ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಈಗ ಕ್ಯಾನ್ವಾಸ್ ಅಂದ್ರೆ ಇಟ್ ಇಸ್ ಅ ಲೈಕ್ ಅ ಕ್ಲಾತ್. ಆ ಕ್ಲಾತ್ನ ನಾವೇನ್ ಮಾಡಿದೀವಿ, ಈ ತರ ಫೋಲ್ಡ್ ಮಾಡಿ ಈ ಶೇಪಲ್ಲಿ ನಾವು ಮಾಡಿದೀವಿ. ಓಕೆ, ಸೊ ಈಗ ನಾನೇನ್ ಮಾಡಬೇಕು, ಈ ಲೆಂತ್ ಫೈಂಡ್ ಔಟ್ ಮಾಡಿದ್ರೆ ಸಾಕು. ಈ ಲೆಂತ್ ಹೇಗೆ ಬರುತ್ತೆ, ಫಸ್ಟ್ ದಿಸ್ ಏರಿಯಾ ನೋಡಿ, ಈ ಏರಿಯಾ ಆಫ್ ದಿಸ್ ಟೆಂಟ್ ಫಸ್ಟ್ ಫೈಂಡ್ ಔಟ್ ಮಾಡ್ಕೊಂಡು ದಟ್ ಏರಿಯಾ ವಿಲ್ ಬಿ ಈಕ್ವಲ್ ಟು ದ ಏರಿಯಾ ಆಫ್ ರೆಕ್ಟ್ಯಾಂಗಲ್. ಕ್ಲಿಯರಾ? ಅವಾಗ ನೋಡಿ ನಿಮ್ಗೆ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಫಾರ್ಮುಲಾ ಹಾಕೊಂಡ್ರೆ ಲೆಂತ್ ಬರುತ್ತೆ. ಆ ಲೆಂತ್ ನೋಡ್ಕೊಂಡು ನಾವು ಎಷ್ಟು ಲೆಂತ್ ಇದೆಯೋ ಅಷ್ಟು ನಿಮ್ಗೆ ಅಮೌಂಟ್ ಎಷ್ಟು ಅಂತ ಗೊತ್ತಾಗುತ್ತೆ. ಓಕೆ, ಈಗ ಒಂದೊಂದೇ ನೋಡ್ತಾ ಬರೋಣ ಬನ್ನಿ. ಸೊ ಫಸ್ಟ್ ಏನ್ ಮಾಡೋಣ, ಇಲ್ಲಿ ನೋಡಿ ಸಿಲಿಂಡರ್ ವಿತ್, ನೋಡಿ ಸಿಲಿಂಡರ್ ವಿತ್ ಕೋನ್ ಅಂತ ಬಂದಾಗ ಇಲ್ಲಿ CACAಗೆ ಹೋಗ್ಬೇಕು. ಯಾಕೆ ಅಂತಂದ್ರೆ ನೋಡಿ, ಇಲ್ಲಿ ಬಾಟಮ್ ಓಪನ್ ಇರತ್ತಾ ಟೆಂಟ್ ಅಲ್ಲಿ, ಇಲ್ಲಿ ಟಾಪ್ ಓಪನ್ ಅಲ್ವಾ. ಸೊ ಇಟ್ ವಿಲ್ ಬಿ ಕಂಪ್ಲೀಟ್, ವಿ ಆರ್ ಗೋಯಿಂಗ್ ಟು, ಇಟ್ ಇಸ್ ಅ ಓಪನ್ ಟೆಂಟ್, ಪೂರ್ತಿ ಸಾಲಿಡ್ ಅಲ್ಲ. ಸೊ TSA ತಗೊಳಕ್ಕೆ ನೀವು ಇಲ್ಲೇ ಜಸ್ಟ್ ಕಾಮನ್ ಸೆನ್ಸ್ ಅಷ್ಟೇ ನಿಮ್ಗೆ. ಟೆಂಟ್ ಅಂತ ಬಂದಾಗ TSA ಖಂಡಿತ ಇಟ್ ಇಸ್ ಆಲ್ ಓಪನ್, ಇಟ್ ಇಸ್ ಜಸ್ಟ್ ಓಪನ್ ಸ್ಪೇಸ್. ಜಸ್ಟ್ ಏನಿರುತ್ತೆ, ಒಂದು ಕರ್ವ್ಡ್ ಸರ್ಫೇಸ್ ಏರಿಯಾ, ಅದ್ರ ಮೇಲೆ ಕೋನ್. ಹಾಗಾದ್ರೆ ಇಲ್ಲಿ ನೀವು ಹೇಗೆ ಫೈಂಡ್ ಔಟ್ ಮಾಡ್ತೀರಾ ಅನ್ನೋದಾದ್ರೆ ನೋಡಿ, ಫಸ್ಟ್ ಸರ್ಫೇಸ್ ಏರಿಯಾ ನೋಡಿ, ಟೋಟಲ್ ಏರಿಯಾ ಆಫ್ ಕ್ಯಾನ್ವಸ್ ಅಥವಾ ಫಸ್ಟ್ ಟೋಟಲ್ ಏರಿಯಾ ಆಫ್ ಟೆಂಟ್ ಅಂತ ಫೈಂಡ್ ಔಟ್ ಮಾಡೋಣ. ಟೋಟಲ್ ಏರಿಯಾ ಆಫ್ ಟೆಂಟ್ ಎಷ್ಟಾಗತ್ತೆ ಅನ್ನೋದಾದ್ರೆ ನಮ್ಗೆ ಏನ್ ಬರಬೇಕು, CSA ಆಫ್ ಸಿಲಿಂಡರ್ ಬರಬೇಕು. CSA ಆಫ್ ಸಿಲಿಂಡರ್ ಪ್ಲಸ್ CSA ಆಫ್ ಕೋನ್ ಬರಬೇಕು. CSA ಆಫ್ ಕೋನ್. ಈಗ ನೋಡ್ತಾ ಬನ್ನಿ, ಅವ್ರೇನಂತ ಕೊಟ್ಟಿದ್ದಾರೆ, ಸ್ಲ್ಯಾಂಟ್ ಹೈಟ್, ಯಾವುದು ಕೋನ್ ಸ್ಲ್ಯಾಂಟ್ ಹೈಟ್ ಕೊಟ್ಟಿದ್ದಾರೆ, ಎಷ್ಟು, 80 ಮೀಟರ್ ಕೊಟ್ಟಿದ್ದಾರೆ. ಈಗ ಫಾರ್ಮುಲಾ ಬರ್ಕೊಳ್ಳೋಣ. CSA ಆಫ್ ಸಿಲಿಂಡರ್ ಅಂದ್ರೆ ಫಾರ್ಮುಲಾ ಏನು, 2πRH ಪ್ಲಸ್ CSA ಆಫ್ ಕೋನ್ ಅಂದ್ರೆ ಯಾವುದು, πRL. ಕರೆಕ್ಟ್ ಇದೆಯಾ? ಎರಡರಲ್ಲೂ ನೀವೇನ್ ಕಾಮನ್ ತೆಗಿಬಹುದು ನೋಡಿ. ಇಲ್ಲಿ ಇನ್ನೂ ಒಂದು ಸಿಂಪಲ್ ಏನಂತ ಕೊಟ್ಟಿದ್ದಾರೆ, 105 ಇಸ್ ದಿ ಡಯಾಮೀಟರ್ ಇಸ್ 105, ಬಟ್ ರೇಡಿಯಸ್ ಎಷ್ಟಾಗತ್ತೆ ನಿಮ್ಗೆ, ಇದನ್ನ 105/2 ಅಂತಂದ್ರೆ ಇವ್ ವಿಲ್ ಗೆಟ್ ಡೆಸಿಮಲ್ ಪ್ಲೇಸ್. ಅದ್ರ ಬದಲು ನೀವು 105/2 ಅಂತಾನೆ ತಗೊಂಡ್ಬಿಡಿ. ಕ್ಲಿಯರ್ ಆಯ್ತಾ? ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. 2 × 22/7 ಇಂಟು ರೇಡಿಯಸ್ ಎಷ್ಟು, 105/2 ಇಂಟು ಹೈಟ್ ಎಷ್ಟು, 4 ಇದೆ, ಪ್ಲಸ್ ಅದೇ ತರ ಇಲ್ಲೂ ಅಷ್ಟೇ 22/7 ಇಂಟು 105/2 ಇಂಟು 80. ಕ್ಲಿಯರ್? ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಎಷ್ಟಾಗತ್ತೆ, ಇಲ್ಲೇ ನೋಡಿ, 7 1s 7 15s, 2 1s 2 4s, 2 1s 2 2s, ನೆಕ್ಸ್ಟ್ 7 1s 7 15s, 2 1s 2 40s. ಮಲ್ಟಿಪ್ಲೈ ಮಾಡೋಣ ನೋಡಿ, ಇಲ್ಲಿ ನೋಡಿ 2 × 22 ಎಷ್ಟಾಯ್ತು, 44 ಇಂಟು 15 2s 30. ಓಕೆ, ಪ್ಲಸ್ ಇಲ್ಲೇ ನೋಡಿ 22 ಇಂಟು 15 4s 60 ಅಂದ್ರೆ 600 ಆಯ್ತು. ಈಗ ಸಿಂಪ್ಲಿಫೈ ಮಾಡೋಣ. ಇಲ್ಲೇ ನೋಡಿ 3 4s 12, 1 ಕ್ಯಾರಿ, 3 4s 12, 1320 ಪ್ಲಸ್ ಇಲ್ಲೇ ನೋಡಿ 22 6 ಎಷ್ಟಾಗುತ್ತೆ, 22 ಅಥವಾ ನೋಡಿ 6 2s 12, 1 ಕ್ಯಾರಿ, 6 2s 12, 132, ಬಟ್ 00 ಆಯ್ತು. ಇದಿಷ್ಟು 14, ಸೊ 14,520 ಆಗುತ್ತೆ, 14,520. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ನೋಡಿ, ಇದೇನಾಯ್ತು, ದಿಸ್ ಇಸ್ ದಿ ಏರಿಯಾ ಆಫ್ ಟೆಂಟ್. ಬಟ್ ಏರಿಯಾ ಆಫ್ ಟೆಂಟ್ ಇಸ್ ನಥಿಂಗ್ ಬಟ್ ಏರಿಯಾ ಆಫ್ ಕ್ಯಾನ್ವಸ್ ಅಲ್ವಾ. ಸೊ ಏರಿಯಾ ಆಫ್ ಕ್ಯಾನ್ವಸ್ ನೋಡಿ, ಏರಿಯಾ ಆಫ್ ಕ್ಯಾನ್ವಸ್ ಅಂತ ತಗೊಂಡ್ರೆ ಇಟ್ ಇಸ್ ಲೆಂತ್ ಇಂಟು ಬ್ರೆಡ್ತ್. ಓಕೆ, ಸೊ ಏರಿಯಾ ಆಫ್ ಕ್ಯಾನ್ವಸ್ ಇಸ್ ನಥಿಂಗ್ ಬಟ್ ಏರಿಯಾ ಆಫ್ ಟೆಂಟ್. ದಿಸ್ ಏರಿಯಾ ಆಫ್ ಟೆಂಟ್, ಇಲ್ಲಿ ಏನ್ ಬಂದಿದೆ, ಏರಿಯಾ ಆಫ್ ಟೆಂಟ್ ಇಸ್ ನಥಿಂಗ್ ಬಟ್ ದಿ ಏರಿಯಾ ಆಫ್ ಕ್ಯಾನ್ವಸ್. ಹಾಗಾದ್ರೆ 14520 which is equal to length into what is the breadth is nothing but the width. ಕ್ಲಿಯರ್ ಆಯ್ತಾ? ಈಗ ಲೆಂತ್ ಬೇಕು ಅಂತಂದ್ರೆ ಏನಾಯ್ತು, 14520 divided by 1.5 ಆಯ್ತು. ಈಗ ನೋಡಿ ಡೆಸಿಮಲ್ ಪ್ಲೇಸ್ we have to remove, means 14520 divided by ಡೆಸಿಮಲ್ ಪ್ಲೇಸ್ ನೋಡಿ 15 ಮಾಡ್ಕೊಂಡ್ರಿ ಅಂತಂದ್ರೆ you have to add 10 to the numerator. ಕ್ಲಿಯರಾ? ಇಂದ ನೋಡಿದ್ರೆ ಎಷ್ಟಾಗುತ್ತೆ ನೋಡಿ, 15 9s we can remove, right? 15 9s 135, 135 it is 10, 102. Okay, 15 6s we can go 9 5s, so ಎಷ್ಟಾಯ್ತು, 9 6 8s 0. ಸೊ ನೋಡಿ 9680 ಬಂದಿದೆ, ಯಾವುದು, ಲೆಂತ್. ಕ್ಲಿಯರ್ ಆಯ್ತಾ? ಲೆಂತ್ ಬಂದಿದೆ. ಈಗ ದಿಸ್ ಇಸ್ ಲೆಂತ್. ಈಗ ಯೂಶಲಿ ನೋಡಿ, ಯಾವುದೇ ಒಂದು ಕ್ಲಾತ್ ನೀವು ತಗೊಳ್ತೀರಾ ಅಂತಂದ್ರೆ ಪರ್ ಮೀಟರ್ 1 ಮೀಟರ್ 2 ಮೀಟರ್ಸ್ ಅಂತ ನೋಡಿದ್ರೆ ದೇ ವಿಲ್ ಟೇಕ್ ದ ಲೆಂತ್, ನಾಟ್ ಅ ಬ್ರೆಡ್ತ್. ಹೌದಲ್ವಾ? ಲೆಂತ್ ಎಷ್ಟು ಮೆಜರ್ ಮಾಡಿ ದೇ ವಿಲ್ ಗಿವ್ ದಿ, ಸೊ ಲೆಂತ್ ಮೆಜರ್ ಮಾಡಿ ಅಮೌಂಟ್ ಎಷ್ಟು ಅಂತ ಹೇಳ್ತಾರೆ. ಹಾಗಾದ್ರೆ ದೇರ್ ಫೋರ್ ಅಮೌಂಟ್ ಇಸ್ ಈಕ್ವಲ್ ಟು, ಸೊ ಅಮೌಂಟ್ ಇಸ್ ಈಕ್ವಲ್ ಟು ಅಂತ ಬಂದ್ರೆ ಎಷ್ಟಾಗತ್ತೆ, 9680 ಇಂಟು 15. ಸೊ ಇಲ್ಲೇ ನೋಡಿ 15 zeros 0, 15 8s 120,
So 0, 2 carry, 15, 6 and 9. It is 2, again 1, 145 ಆಯ್ತು ನೋಡಿ. ಸೊ ಎಷ್ಟಾಯ್ತು? ಸೊ ಇಟ್ ಇಸ್ 1,45,200. 1,45,200 ಆಯ್ತು. ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ ಇಲ್ಲಿ. ಸೊ ಇನ್ನೊಂದ್ಸರಿ ಅರ್ಥ ಮಾಡ್ಕೊಳ್ಳಿ. ಕ್ವೆಶನ್ ಕೊಟ್ಟಿರೋದೇನು, ಒಂದು ಟೆಂಟ್ ಇದೆ, ಟೆಂಟ್ ಮೆಜರ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ. ಅದಕ್ಕೆ ಯೂಸ್ ಮಾಡಿರುವಂತ ಕ್ಯಾನ್ವಸ್ ಎಷ್ಟು ಕಾಸ್ಟ್ ಆಯ್ತು ಪರ್ ಮೀಟರ್? ಇಟ್ ಇಸ್ 25 ಪರ್ ಮೀಟರ್ ಆದ್ರೆ ವಿಡ್ತ್ ಕೊಟ್ಟಿದ್ದಾರೆ. ಇಲ್ಲಿ ಏರಿಯಾ ಆಫ್ ದಿಸ್ ಟೆಂಟ್ ಇಸ್ ನಥಿಂಗ್ ಬಟ್ ದಿ ಏರಿಯಾ ಆಫ್ ದಿಸ್ ಕ್ಲಾತ್ ಇಟ್ ಇಸ್ ಇನ್ ದ ಶೇಪ್ ಆಫ್ ರೆಕ್ಟ್ಯಾಂಗಲ್. ಓಕೆ, ಫಸ್ಟ್ ನಾವೇನ್ ಮಾಡ್ತೀವಿ, ಏರಿಯಾ ಆಫ್ ಟೆಂಟ್ ಫೈಂಡ್ ಔಟ್ ಮಾಡ್ತೀವಿ. ವಿ ಆರ್ ಗೋಯಿಂಗ್ ಫಾರ್ ಓನ್ಲಿ CSA. ನೋಡಿ, ಒನ್ ಎಬೋ ದಿ ಅದರ್ ಇದ್ರೆ ಆಲ್ವೇಸ್ ಗೋ ಫಾರ್ CSA ಪ್ಲೀಸ್. ಓಕೆ, ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಸಿಂಪ್ಲಿಫೈ ಮಾಡಿದ್ರೆ ಏರಿಯಾ ಎಷ್ಟು ಬಂತು? 14520 ಬಂದಿದೆ. ಸೊ ದಟ್ ಈಸ್ ವಿಚ್ ಇಸ್ ಈಕ್ವಲ್ ಟು ಏರಿಯಾ ಆಫ್ ಕ್ಯಾನ್ವಸ್. ಸೊ ಡಿವೈಡ್ ಮಾಡಿದ್ರೆ ಯು ಗಾಟ್ 9680. ಸೊ 9680 ಇಂಟು 15 ಅಂತ ಮಾಡಿದ್ರೆ ಯು ವಿಲ್ ಗೆಟ್ ದಿ ಆನ್ಸರ್ 1,45,200 ಬಂದಿದೆ. ಇಸ್ ಇಟ್ ಕ್ಲಿಯರ್? ನಾವು ಏನಾದ್ರು ಡೌಟ್ ಇದ್ರೆ ಪ್ಲೀಸ್ ಪ್ರಾಕ್ಟೀಸ್ ಮಾಡಿ. ಎಷ್ಟು ನೀವು ಪ್ರಾಕ್ಟೀಸ್ ಮಾಡ್ತಿರೋ ಸೊ ದಟ್ ಇಟ್ ವಿಲ್ ಬಿ ವೆರಿ ಈಸಿ. Okay, so next one, small keeper has kept a large cylindrical vessel with base radius 15 centimeter filled up with height 32 centimeter with orange juice. Okay, ಬರ್ಕೊಳ್ಳೋಣ. ಈಗ ಒಂದು ಸಿಲಿಂಡರ್ ವೆಸಲ್ ಬರ್ಕೊಳ್ಳೋಣ. ಈ ಸಿಲಿಂಡರ್ ವೆಸಲ್ ಇದೆ. ಸೊ ವೆಸಲ್ ಅಲ್ಲಿ ಅವ್ರು ಏನಂತ ಹೇಳಿದಾರೆ, ರೇಡಿಯಸ್ ಇಟ್ ಇಸ್ 15. ಓಕೆ, 15 ಸೆಂಟಿಮೀಟರ್, ಹೈಟ್ ಇಟ್ ಇಸ್ 32 ಸೆಂಟಿಮೀಟರ್. ಇದ್ರ ತುಂಬಾ ಏನಿದೆ, ಇಟ್ ಇಸ್ ಫಿಲ್ಡ್ ವಿತ್ ಆರೆಂಜ್ ಜ್ಯೂಸ್. ಓಕೆ, he sells them for rupees 3 per glass in a cylindrical glass of radius 3 centimeter and height 8 centimeter. How much money does the stall keeper earn by selling the juice completely? ನೋಡಿ, ಅರ್ಥ ಮಾಡ್ಕೊಳ್ಳಿ ಕ್ವೆಶ್ಚನ್. ಒಂದು ಸಿಲಿಂಡರ್ದು, ಒಂದು ಸಿಲಿಂಡ್ರಿಕಲ್ ವೆಸಲ್, ಅದ್ರ ತುಂಬಾ ಜ್ಯೂಸ್ ಇದೆ, ಅದರ ಮೆಷರ್ಮೆಂಟ್ ಕೊಟ್ಟಿದ್ದಾರೆ. ಅದನ್ನ ಏನ್ ಮಾಡ್ತಿದ್ದಾರೆ ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಸಿಲಿಂಡ್ರಿಕಲ್ ವೆಸಲ್ಗೆ ಹಾಕಿ, ಈ ತರ ಹಾಕಿ ಒಂದು ಗ್ಲಾಸ್ಗೆ 3 ರೂಪೀಸ್ ತರ ಹಿ ಇಸ್ ಸೆಲ್ಲಿಂಗ್ ದಟ್. ಸೊ ಹಾಗಾದ್ರೆ ನಾವು ಎಷ್ಟು ಅಮೌಂಟ್ ಅನ್ನು ಕ್ಯಾನ್ ಅರ್ನ್ ಅಂತಂದ್ರೆ, ಫಸ್ಟ್ ಎಷ್ಟು ಗ್ಲಾಸ್ ಆಗಿದೆ ಅಂತ ಫೈಂಡ್ ಔಟ್ ಮಾಡೋಣ. ಅಂದ್ರೆ ಇಲ್ಲಿರೋದನ್ನ ಇಲ್ಲಿಗೆ ಹಾಕ್ತಾ ಇದ್ದಾನೆ ಅಂದ್ರೆ ದ ಸಮಥಿಂಗ್ ಇಟ್ ಇಸ್ ಪೋರಿಂಗ್ ಟು ಅನದರ್ ಒನ್. ಅಂದ್ರೆ ನಾನು ಆಗ್ಲೇ ಹೇಳಿದೆ, ವೆನ್ ಯು ಆರ್ ಕನ್ವರ್ಟಿಂಗ್ ಟು ಒನ್ ಸಾಲಿಡ್ ಟು ಅನದರ್, ಅದನ್ನ ಮೆಲ್ಟ್ ಮಾಡೋದ್ರೂ ಆಗಿರ್ಬೋದು, ಒಂದನ್ನ ಕಂಪ್ಲೀಟ್ ಆಗಿ ಇನ್ನೊಂದಕ್ಕೆ ಟ್ರಾನ್ಸ್ಫರ್ ಆದ್ರೂ ಆಗಿರ್ಬೋದು. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ದ ವಾಲ್ಯೂಮ್ ಆಫ್ ದಿಸ್ ಬಿಗ್ಗರ್ ಸಿಲಿಂಡರ್ ವಿಲ್ ಬಿ ಈಕ್ವಲ್ ಟು n ಇಂಟು ವಾಲ್ಯೂಮ್ ಆಫ್ ಸ್ಮಾಲರ್ ಸಿಲಿಂಡರ್ ಅಲ್ವಾ, ಅಥವಾ ವಾಲ್ಯೂಮ್ ಆಫ್ ವೆಸಲ್ ಇಸ್ ಈಕ್ವಲ್ ಟು n ಇಂಟು ವಾಲ್ಯೂಮ್ ಆಫ್ ಗ್ಲಾಸ್ ಅಂತ ತಗೊಳ್ಬಹುದು. ಇದ್ರ ಎಷ್ಟಂತ ಹೇಳಿದ್ದಾರೆ, ಇದ್ರ ರೇಡಿಯಸ್ ಇಟ್ ಇಸ್ 3 ಸೆಂಟಿಮೀಟರ್ ಅಂಡ್ ಹೈಟ್ ಇಟ್ ಇಸ್ 8 ಸೆಂಟಿಮೀಟರ್. ಈಗ ನೋಡಿ ಹೇಗೆ ಬರ್ಕೋಬೇಕು ಅಂತಂದ್ರೆ, ಸೊ ಅಕಾರ್ಡಿಂಗ್ ಟು ದಾಟ್, ಸೊ ಗಿವನ್ ದಾಟ್ ವಾಲ್ಯೂಮ್ ಆಫ್ ವೆಸಲ್, ನೋಡಿ ಇಲ್ಲಿ ಏನಂತ ಬರ್ಕೋತೀರಾ, ವಾಲ್ಯೂಮ್ ಆಫ್ ವೆಸಲ್ ಇಸ್ ಈಕ್ವಲ್ ಟು n ಇಂಟು ವಾಲ್ಯೂಮ್ ಆಫ್ ಗ್ಲಾಸ್. ಅರ್ಥ ಆಗ್ತಿದ್ಯಾ? ಈಗ ನೋಡಿ, ವಾಲ್ಯೂಮ್ ಆಫ್ ವೆಸಲ್ ಫಾರ್ಮುಲಾ ಏನಾಗುತ್ತೆ, ಸಿಲಿಂಡ್ರಿಕಲ್, ಸೊ ಪೈ ಆರ್ ಸ್ಕ್ವೇರ್ ಹೆಚ್, n ಇಂಟು ಪೈ ಆರ್ ಸ್ಕ್ವೇರ್ ಹೆಚ್. ಕ್ಲಿಯರಾ? ಸೊ ಪೈ ಕ್ಯಾನ್ಸಲ್ ಮಾಡಿ, ಆರ್ ಕ್ಯಾನ್ಸಲ್ ಆಗಲ್ಲ ಬಿಕಾಸ್ ರೇಡಿಯಸ್ ಇಸ್ ಡಿಫ್ರೆಂಟ್. ಇಲ್ಲಿ ರೇಡಿಯಸ್ ಏನಾಗುತ್ತೆ, 15 ಇಂಟು 15, ಹೈಟ್ ಎಷ್ಟಿದೆ, 32 ಇದೆ. ಇಲ್ಲಿ n ಇಂಟು, ಇಲ್ಲಿ ರೇಡಿಯಸ್ ಎಷ್ಟಿದೆ, 3 ಇಂಟು 3 ಇದೆ, ಹೈಟ್ ಎಷ್ಟಿದೆ, ಇಟ್ ಇಸ್ 8 ಇದೆ. ಓಕೆ, ಡಿವೈಡ್ ಮಾಡೋಣ. ನೋಡಿ, 3 ones are 3 5s are, again 3 ones are 3 5s are, again 8 ones are 8 4s are. Multiply ಮಾಡಿ, 5 5s are 25, 25 4s are 100. n is equal to ಎಷ್ಟು ಬಂತು, 100 glasses. ಹಾಗಾದ್ರೆ therefore 100 glasses ಆಗಿದೆ. ಇವಾಗ 100 glasses of juice is sold. ಹಾಗಾದ್ರೆ ಒಂದು ಗ್ಲಾಸ್ಗೆ ನೋಡಿ, ಒಂದು ಗ್ಲಾಸ್ಗೆ for one glass he is selling for rupees 3 ಆಯ್ತು. ಹಾಗಾದ್ರೆ ಫಾರ್ 100 ಗ್ಲಾಸ್ ಎಷ್ಟಾಗುತ್ತೆ, 100 ಗ್ಲಾಸ್ ಅಂತ ನಾವು ಕನ್ಸಿಡರ್ ಮಾಡಕ್ ಹೋದ್ರೆ 100 ಇಂಟು 3 ವಿಚ್ ಇಸ್ ಈಕ್ವಲ್ ಟು 300 ರೂಪೀಸ್. ನೋಡಿ, ಈ ತರ ಸಿಂಪಲ್ ಆಗಿರೋ ಪ್ರಾಬ್ಲಮ್ನ ನಿಮಗೆ 3 ಮಾರ್ಕ್ಸ್ಗೆ ಕೇಳುವಂತ ಚಾನ್ಸಸ್ ಇರುತ್ತೆ, ಬಟ್ ನೀವು ಅರ್ಥ ಮಾಡ್ಕೋಬೇಕು ಆ ಕ್ವೆಶ್ಚನ್. ಓಕೆ, ಗೋಯಿಂಗ್ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. ಯಾ, ದಿ ಹೈಟ್ ಆಫ್ ಕೋನ್ ಇಸ್ 30 centimeter. A cone is cut off at the top of plane parallel to its base. If its volume be 1/27th of volume of given cone, at what height above the base is the section made? ಬರಿತೀನಿ ನೋಡಿ, ಈ ತರ ಒಂದು ಕೋನ್ ಇದೆ. ಓಕೆ, ಈ ತರ ಒಂದು ಕೋನ್ ಇದೆ. ಸೊ ಇಲ್ಲಿ ನೋಡಿ, the height of cone is 30 meter. So this is 30 centimeter. This total height it is 30 centimeter. A cone is cut off at the top of plane parallel to its base. ನೋಡಿ, ಇಲ್ಲಿ ನಾವೇನ್ ಮಾಡ್ತಿದೀವಿ, I am cutting this parallel to its base. ಬೇಸ್ಗೆ ಪ್ಯಾರಲ್ ಕಟ್ ಮಾಡ್ತಾ ಇದೀನಿ.
ಆ್ಯಂಡ್ ಇಲ್ಲಿ ಏನಂತ ಹೇಳ್ತಿದ್ದೀವಿ, ಇಫ್ ಇಟ್ಸ್ ವಾಲ್ಯೂಮ್ ಇಸ್ 1/27 ಆಫ್ ವಾಲ್ಯೂಮ್ ಆಫ್ ಗಿವನ್ ಕೋನ್. ಅರ್ಥ ಆಗ್ತಿದ್ಯಾ? ದ ವಾಲ್ಯೂಮ್ ಏನ್ ನಾನು ಕಟ್ ಮಾಡಿದೆ, ದಟ್ ವಾಲ್ಯೂಮ್ ಈಸ್ 1/27 ಆಫ್ ವಾಲ್ಯೂಮ್ ಆಫ್ ಗಿವನ್ ಕೋನ್. ಅಟ್ ವಾಟ್ ಹೈಟ್ ಅಬೋವ್ ದ ಬೇಸ್ ಇಸ್ ದ ಸೆಕ್ಷನ್ ಮೇಡ್. ಅಟ್ ವಾಟ್ ಹೈಟ್ ಅಲ್ಲಿ ನಾನು ಹ್ಯಾವ್ ಕಟ್ ದಿಸ್ ಸೆಕ್ಷನ್ ಅಂತ ಕೇಳ್ತಿದ್ದಾರೆ. ಈಗ ನೋಡಿ ಫಸ್ಟ್ ಏನಂತ ಬರ್ಕೋತೀರಾ, ಇಲ್ಲಿ ರೇಡಿಯಸ್ ಏನಾದರೂ ಕೊಟ್ಟಿದ್ದಾರಾ? ಇಲ್ಲ ನೋಡಿ, ಯಾವುದೇ ರೇಡಿಯಸ್ ಆಗಲಿ ಏನು ಕೊಟ್ಟಿಲ್ಲ. ಈಗ ಅಬ್ಸರ್ವ್ ಮಾಡ್ತಾ ಬನ್ನಿ, ನಾವಿಲ್ಲಿ ಇದನ್ನ ನಾನು ಕಟ್ ಮಾಡಿರೋದು, ಆಕ್ಚುಲಿ ಈ ಪೊಸಿಷನ್ ನ ಕಟ್ ಮಾಡಿರೋದು. ಇಲ್ಲಿ ನಾನು ಕಟ್ ಮಾಡಬೇಕಾದ್ರೆ ದ ರೇಡಿಯಸ್ ವಿಲ್ ಬಿ ಡಿಫ್ರೆಂಟ್, ರೈಟ್? ದಿಸ್ ರೇಡಿಯಸ್ ಇಸ್ ಡಿಫ್ರೆಂಟ್, ದಿಸ್ ರೇಡಿಯಸ್. ನೋಡಿ ಇಲ್ಲಿ ಇದನ್ನ ನೀವೇನಂತ ಕನ್ಸಿಡರ್ ಮಾಡ್ಬೋದು, ದ ಕೋನ್ ಆಫ್ ಹೈಟ್ h ಸೆಂಟಿಮೀಟರ್ ಇಸ್ ಕಟ್ ಆಫ್. ಇದು ಒಂದು h ಅಂತ ತಗೊಳ್ಳೋಣ. ಓಕೆ, and radius 1 and 2 are the radii of original cone and the new cone. ಇದನ್ನ ನಾನು R1 ಅಂತ ತಗೊಂಡ್ರೆ this is R2. ಓಕೆ, ಸೊ ಈಗ ಅವ್ರಿಗೆ ಹೇಳ್ತಾ ಇರೋ ಪ್ರಕಾರ ನೋಡಿ, ಇಲ್ಲಿ ಒಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ, ಇಲ್ಲೊಂದು ನಾನು ಟ್ರಿಕ್ಸ್ ಹೇಳ್ಕೊಡ್ತೀನಿ. ಇಲ್ಲಿ ಯಾವುದೇ ಒಂದು ನೀವು ಕಟ್ ಮಾಡ್ತಿದ್ದೀರಾ ಪ್ಯಾರಲಲ್ ಟು ಬೇಸ್ ಅಂತ ಬಂದಾಗ, ನಾವು ವಿ ಹ್ಯಾವ್ ಟು ಕನೆಕ್ಟ್ ವಿತ್ ಸಿಮಿಲಾರಿಟಿ ಆಫ್ ಟ್ರಯಾಂಗಲ್. ಎರಡು ಟ್ರಯಾಂಗಲ್ ಸಿಮಿಲರ್ ಆದರೆ ಕರೆಸ್ಪಾಂಡಿಂಗ್ ಸೈಡ್ಸ್ ನ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ ಅಲ್ವಾ? ಅದೇ ತರ ಇಲ್ಲಿ ನೀವೇನ್ ಮಾಡ್ಬೇಕು ಅಂತಂದ್ರೆ, ಯು ಹ್ಯಾವ್ ಟು ಗೋ ಫಾರ್ ಲೈಕ್ ದಿಸ್ ಇಸ್. ನೋಡಿ, ಬೇಕಾದ್ರೆ ಇದನ್ನ H1 ಅಂತ ತಗೊಳ್ಳಿ, ಬೇಕಾದ್ರೆ ಹೈಟ್ 1, ಈ ಕಂಪ್ಲೀಟ್ ಹೈಟ್ ನ H2 ಅಂತ ತಗೊಳ್ಳಿ. ಇನ್ನೊಂದ್ಸರಿ ನೋಡಿ, ಕಟ್ ಮಾಡಿರೋ ಕೋನು ಇದು, ಒರಿಜಿನಲ್ ಆಗಿದ್ದಿದ್ ಕೋನು ಇದು. ಸೊ ಇದ್ರ ರೇಡಿಯಸ್ಸು ಆರ್, ನೋಡಿ ಇಲ್ಲಿ ಇದ್ರ ರೇಡಿಯಸ್ಸು R2, ಇದ್ರ ರೇಡಿಯಸ್ಸು R1, ಇದ್ರ ಹೈಟು H2, ಇದ್ರ ಹೈಟು H1 ಅಂತ ನಾವು ಕನ್ಸಿಡರ್ ಮಾಡಿದ್ರೆ, ಯಾವಾಗ್ಲೂ ತಿಳ್ಕೊಳ್ಳಿ ಅವೆರಡು ಸಿಮಿಲರ್ ಆಗೇ ಇರುತ್ತೆ. ನಾನು ಕಟ್ ಮಾಡಿರೋಂಥ ಕೋನು, ಒರಿಜಿನಲ್ ಆಗಿದ್ದಂಥ ಕೋನು, ದೇ ಬೋತ್ ಆರ್ ಸಿಮಿಲರ್. ಕ್ಲಿಯರ್ ಆಯ್ತಾ? ಆ ಥರ ಆದಾಗ ವಿ ಕ್ಯಾನ್ ಟೇಕ್ ದೇರ್ ಹೈಟ್, ವಿ ಕ್ಯಾನ್ ಕನ್ಸಿಡರ್ ದೇರ್ ರೇಡಿಯಸ್, ವಿ ಕ್ಯಾನ್ ಕನ್ಸಿಡರ್ ದೇರ್ ಸ್ಲ್ಯಾಂಟ್ ಹೈಟ್ ಆಸ್ ಈಕ್ವಲ್. ಯಾವ ಥರ ಅಂತಂದ್ರೆ, ಸೊ ವಿ ಹ್ಯಾವ್ ಅಂತ ಬರ್ಕೊಳ್ಳಿ, ವಿ ಹ್ಯಾವ್ ಏನಂತ ಬರ್ಕೋಬಹುದು, H1/H2 ಇಸ್ ಈಕ್ವಲ್ ಟು R1/R2 ಅಂತ ನೀವು ಬರ್ಕೋಬಹುದು. ಕ್ಲಿಯರ್? ಒನ್ಸ್ ಪ್ಯಾರಲಲ್. ಇಲ್ಲಿ ನೋಡಿ, ಇನ್ಯಾವುದೇ ನಿಮ್ಗೆ ಇಲ್ಲಿ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ ಇಲ್ಲಿ, ನೋ ರೇಡಿಯಸ್, ನಥಿಂಗ್, ಓನ್ಲಿ ದೇ ಗೇವ್ ದಿ ಹೈಟ್ ಆಫ್ ದಿ ಒರಿಜಿನಲ್ ಕೋನ್ ಅಂಡ್ ದೇ ಆರ್ ಕಂಪೇರಿಂಗ್ ವಿತ್ ದೇರ್ ವಾಲ್ಯೂಮ್. So H1/H2 is equal to R1/R2. ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ವಾಟ್ ಇಸ್ H1? ಕಂಪ್ಲೀಟ್ ಹೈಟ್ ಆಫ್ ಬಿಗ್ಗರ್ ಎಷ್ಟು ಕೊಟ್ಟಿದ್ದಾರೆ, 30/H ಅಂತ ತಗೊಳ್ಳೋಣ. ಬೇಕಾದ್ರೆ ಇದನ್ನ H2 ಅಂತನಾದ್ರೂ ಇಟ್ಕೊಳ್ಳಿ, ವಿಚ್ ಇಸ್ ಈಕ್ವಲ್ ಟು R1/R2. ಇದನ್ನ ಒಂದು ಈಕ್ವೇಶನ್ 1 ಅಂತ ಹೇಳಿ ಕನ್ಸಿಡರ್ ಮಾಡೋಣ. ಸೊ ಈಗ ನೆಕ್ಸ್ಟ್ ಏನಂತ ಹೇಳ್ತಿದ್ದಾರೆ, ವಾಲ್ಯೂಮ್ ಆಫ್ ನ್ಯೂ ಕೋನ್, ವಾಲ್ಯೂಮ್ ಆಫ್ ನ್ಯೂ ಕೋನ್ ಇಸ್ ಈಕ್ವಲ್ ಟು 1/27 ವಾಲ್ಯೂಮ್ ಆಫ್ ಒರಿಜಿನಲ್ ಕೋನ್. ನೋಡಿ, ವಾಲ್ಯೂಮ್ ಆಫ್ ಒರಿಜಿನಲ್ ಕೋನ್, ನೋಡಿ ಇದನ್ನೇ ಅವ್ರು ಹೇಳ್ತಾ ಇರೋದು. ನಿಮ್ಗೆ ಹೊಸ ಕೋನ್, ವಾಲ್ಯೂಮ್ ಆಫ್ ನ್ಯೂ ಕೋನ್ ಬೇಕು ಅಂತಂದ್ರೆ ವಿ ಹ್ಯಾವ್ ಟು ಕನ್ಸಿಡರ್ 1/27 ಆಫ್ ವಾಲ್ಯೂಮ್ ಆಫ್ ಒರಿಜಿನಲ್ ಕೋನ್. ಅಂದ್ರೆ ವಾಲ್ಯೂಮ್, ಒರಿಜಿನಲ್ ಕೋನ್ ವಾಲ್ಯೂಮ್ ಎಷ್ಟು ಬಂದಿರುತ್ತೋ ಅದ್ರ 27 ಇಂದ ಡಿವೈಡ್ ಮಾಡಿದ್ರೆ ಅಷ್ಟು ಬರುತ್ತೆ ಅಂತ ಹೇಳ್ತಿದ್ದಾರೆ. ಈಗ ನೋಡಿ, ಎರಡಕ್ಕೂ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡೋಣ. 1/3 ಪೈ R2² ಹೆಚ್ಚಾಯ್ದು, ಇದು 1/27 ಹಂಗೆ ಇರುತ್ತೆ. ಇದು 1/3 ಪೈ R1² ಇಂಟು ವಾಟ್ ಇಸ್ ಹೈಟ್ ಹಿಯರ್, 30. ಓಕೆ, ಯಾವ್ದಾದ್ರು ಕ್ಯಾನ್ಸಲ್ ಮಾಡೋಕ್ಕಾಗತ್ತಾ ಅಂತ ನೋಡೋಣ. ನೋಡಿ, ದಿಸ್ 1/3 ಕ್ಯಾನ್ಸಲ್ ಆಯ್ತು, ಪೈ ಕ್ಯಾನ್ಸಲ್ ಆಯ್ತು. ಓಕೆ, ಸೊ ಇನ್ನೇನು ಉಳ್ಕೊಳ್ಳುತ್ತೆ? ಸೊ ಇಫ್ ಐ ಕನ್ಸಿಡರ್ ಈ R1 ನಾನು ಈ ಕಡೆ ತರ್ತೀನಿ, 2² H/R1² ವಿಚ್ ಇಸ್ ಈಕ್ವಲ್ ಟು 30/27. ಕ್ಲಿಯರ್? ನೋಡಿ, ಇನ್ನು 30 ಇದೆ, 27 ಇದೆ. ಇದು ನೋಡಿ, ಇಫ್ ಐ ಕನ್ಸಿಡರ್ ಇಟ್ ಆಸ್ R2/R1² ಅಂತ ಮಾಡ್ಬೋದಾ? ನೋಡಿ, R2² ಇದೆ, R1² ಇದೆ. I took it as R2/R1² into H is equal to 30/27. ಈಗ ನೋಡಿ, it is, if I consider here R1/R2, it is 30/H2. Clear? So ಇದನ್ನ ಬೇಕಾದ್ರೆ H2 ಅಂತಾನೆ ಬರ್ಕೊಳ್ಳಿ. ಓಕೆ, H2. ಬಟ್ ಇಫ್ ಐ ಕನ್ಸಿಡರ್ ಇಟ್ ಆಸ್ R2/R1, ನೋಡಿ R1/R2 30/H2 ಆದ್ರೆ R2/R1 ಏನಾದ್ರೂ ಉಲ್ಟಾ ಅಷ್ಟೇ, H2/30 whole² into H2 ಅಂತ ಬರ್ಕೊಳ್ಳಿ, ವಿಚ್ ಇಸ್ ಈಕ್ವಲ್ ಟು 30/27. ಈಗ H ಅಂತಿದೆ. ಸೊ ಹಾಗಾದ್ರೆ ಏನಾಗತ್ತಿದು, ಇಟ್ ಬಿಕಮ್ಸ್ H3, ರೈಟ್? H3 ವಿಚ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಇಲ್ಲಿ ಸ್ಕ್ವೇರ್ ಇದೆ, ಇಲ್ಲೊಂದು 30² ಇದೆ, ಇಲ್ಲೂ ಒಂದು 30 ಇದೆ. ಸೊ ಏನಾಗುತ್ತೆ, ಈ ಕಡೆಗೆ ತಗೊಂಡ್ ಬಂದ್ರೆ ನಾವು 2 ಟೈಮ್ಸ್ ಆಗುತ್ತೆ, 30 × 30 × 30 ಡಿವೈಡೆಡ್ ಬೈ 27 ಆಯ್ತು, ಡಿವೈಡೆಡ್ ಬೈ 27. ಇಲ್ಲಿ 3 9s 3 10s. ಕ್ಲಿಯರ್? ಅದೇ ತರ 3 3s 3 10s, ಅಗೇನ್ 3 1s 3 10s. ಎಷ್ಟಾಯ್ತು ನೋಡಿ, H3 ಇಸ್ ಈಕ್ವಲ್ ಟು ಎಷ್ಟಾಯ್ತು, 10³ ಆಯ್ತು. ಸೊ H ಇಸ್ ಈಕ್ವಲ್ ಟು ಏನಾಯ್ತು, ಇಫ್ ಐ ಕಂಪೇರ್ ದೀಸ್ ಟು 10 ಸೆಂಟಿಮೀಟರ್ ಆಯ್ತು. ಅರ್ಥ ಮಾಡ್ಕೊಳ್ಳಿ, ಅದು 30 ಆದ್ರೆ ಇದು 10.
ಕ್ಲಿಯರ್ ಆಯ್ತು ಅನ್ಕೋತೀನಿ ಕ್ವೆಶನ್. ಒಂದ್ ಸ್ವಲ್ಪ ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ ನೋಡಿ. ಒಂದು ಕೋನ್ ಇದೆ, ಒರಿಜಿನಲ್ ಕೋನ್. ಆ ಕೋನ್ಗೆ ಎಕ್ಸಾಕ್ಟ್ ಆಗಿ ಇಫ್ ಯು ಆರ್ ಕಟಿಂಗ್ ದ ಸ್ಮಾಲರ್ ಕೋನ್, ಅದನ್ನ ನೋಡಿ ಕಟ್ ಮಾಡಿ ತೆಗೆದ್ರೆ ಏನಾಗುತ್ತೆ, ಉಳಿದಿರೋ ಸ್ಪೇಸ್ ಇಟ್ ಬಿಕಮ್ಸ್ ಫಸ್ಟ್ರಮ್ ಅಲ್ವಾ. ಜಸ್ಟ್ ಯು ಥಿಂಕ್ ಇಟ್ ಔಟ್, ಯು ಹ್ಯಾವ್ ಟೂ ಕೋನ್ಸ್. ಒಂದು ಕಟ್ ಮಾಡಿ ತೆಗೆದಿರುವಂತ ಕೋನು, ಮೊದಲೇ ಇದ್ದಂತ ಒರಿಜಿನಲ್ ಕೋನ್. ಸೊ ಆ ತರ ಇಫ್ ಯು ಆರ್ ಮೇಕಿಂಗ್ ದಮ್ ಆಸ್ ಅ ಈಕ್ವಲ್, ಸೊ ಆಗ ವಿ ಕ್ಯಾನ್ ಕನ್ಸಿಡರ್ ದಮ್ ಆಸ್ ಅ ಸಿಮಿಲರ್ ಅಂತ ಬಂದಾಗ ನೋಡಿ ಇದನ್ನೊಂದು ನೆನ್ಪಿಟ್ಕೊಳ್ಳಿ. R1/R2, H1/H2, or you can consider L1/L2. ಈ ತರ ನೀವು ಯು ಕ್ಯಾನ್ ಡಿವೈಡ್ ದರ್ ಕರೆಸ್ಪಾಂಡಿಂಗ್ ಸೈಡ್ಸ್ ಅಥವಾ ರೇಡಿಯಸ್ ಆಗಿರ್ಬೋದು, ಹೈಟ್, ಸ್ಲಾಂಟ್ ಹೈಟ್, ಯು ಕ್ಯಾನ್ ಡಿವೈಡ್ ಇನ್ ದ ಸೇಮ್ ರೇಷಿಯೋ. ಸೊ ಇಲ್ಲಿ ನಮಗೆ ಕೊಟ್ಟಿರೋದು ವೈ ಡಿಡ್ ನಾಟ್ ಟೇಕ್ ಸ್ಲಾಂಟ್ ಹೈಟ್ ಅಂದ್ರೆ ಸ್ಲಾಂಟ್ ಹೈಟ್ ಬಗ್ಗೆ ಇಲ್ಲಿ ಏನೂ ಕೊಟ್ಟಿಲ್ಲ. ದೇ ಆರ್ ಕಂಪೇರಿಂಗ್ ವಿತ್ ಹೈಟ್. ಸೊ H1/H2 is equal to R1/R2. H1 ಅಂದ್ರೆ ಬಿಗ್ಗರ್ ಕೋನ್, ಸೊ 30. H2 remains as it is. R1/R2 remains as it is. ಈಗ ವಾಲ್ಯೂಮ್ ಆಫ್ ನ್ಯೂ ಕೋನ್ is 1/27th of volume of original cone. ಇಲ್ಲಿ 1/3 ಕ್ಯಾನ್ಸಲ್ ಆಯ್ತು, ಪೈ. ಬಟ್ ದಿಸ್ R1 it comes to the LHS. ಆಗೇನಾಯ್ತು, R2 square R1 square becomes R2/R1 whole square. H2 ಆಗಿತ್ತು. ಸೊ ಇಲ್ಲಿ ನೋಡಿ ದಿಸ್ R2/R1, ಇಲ್ಲಿ R1/R2 it is 30/H2. R2 ಅಂದ್ರೆ we are going to change its denominator and numerator. ಸೊ ಫೈನಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಹೈಟ್ ಎಷ್ಟು ಬರ್ತಾ ಇದೆ, 10 ಬರ್ತಾ ಇದೆ. ಓಕೆ, ಗೋಯಿಂಗ್ ಫಾರ್ ನೆಕ್ಸ್ಟ್ ಕ್ವೆಶನ್. A vessel is in the form of frustum of cone. Its radius at one end is 8 centimeter and height is 4 centimeter. If its volume is 5676/3 centimeter cube, find the radius of other end. Question ನೋಡಿ ಅರ್ಥ ಮಾಡ್ಕೊಳ್ಳಿ. ಒಂದು frustum of cone ಇದೆ. ಓಕೆ, frustum of cone ಇದೆ. ನಾನು ಇವಾಗ ಇದನ್ನ ಐ ವಿಲ್ ಕನ್ಸಿಡರ್ ಇಟ್ ಆಸ್ ದಿಸ್ ಇಸ್ R1, ದಿಸ್ ಇಸ್ R2. ಒಂದು ಎಂಡು 8 ಸೆಂಟಿಮೀಟರ್. ಸೊ ಐ ವಿಲ್ ಕನ್ಸಿಡರ್ ಇಟ್ ಆಸ್ ದಿಸ್ ಆಸ್ ಅನ್ 8 ಸೆಂಟಿಮೀಟರ್, ಹೈಟ್ 14 ಸೆಂಟಿಮೀಟರ್. ಕ್ಲಿಯರ್ ಆಯ್ತಾ? ಈಗ ನಾವು ಈ R1 ಫೈಂಡ್ ಔಟ್ ಮಾಡಬೇಕು, ಬಟ್ ವಾಲ್ಯೂಮ್ ಕೊಟ್ಟಿದ್ದಾರೆ. ಈಗ ನೋಡಿ, ಈಗ ಗಿವನ್ ಬರ್ಕೊಳ್ಳೋಣ. R1 ಗೊತ್ತಿಲ್ಲ, ಸೊ R1 ವಿ ಡೋಂಟ್ ನೋ, ಇದನ್ನೇ ಫೈಂಡ್ ಔಟ್ ಮಾಡಬೇಕಾಗಿರೋದು. R2 ಎಷ್ಟು, 8 ಸೆಂಟಿಮೀಟರ್. H ಎಷ್ಟು, 14 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ವಾಲ್ಯೂಮ್ ಎಷ್ಟು ಕೊಟ್ಟಿದ್ದಾರೆ, 5676/3 ಕೊಟ್ಟಿದ್ದಾರೆ. Okay, so now if I go for volume formula, volume of frustum 1/3 pi h R1 square R2 square plus R1 R2. Clear ಇದೆಯಾ? So volume of frustum 1/3 pi h R1 square R2 square. ಇದು ಹೇಗೆ ನೆನ್ಪಿಟ್ಕೋತೀರಾ ಅಂತಂದ್ರೆ ಲೈಕ್ a plus b whole square, a square plus b square. 2ab ಬರಲ್ಲ, just ab. R1 square plus R2 square plus R1 R2. ವಾಲ್ಯೂಮ್ ಎಷ್ಟು ಕೊಟ್ಟಿದ್ದಾರೆ, 5676/3, which is equal to 1/3. Pi value 22/7. Height it is 14. R1 square ಗೊತ್ತಿಲ್ಲ, ಹಾಗೆ ಇಟ್ಕೊಳ್ಳಿ. ಓಕೆ, R2 square ಎಷ್ಟು ಕೊಟ್ಟಿದ್ದಾರೆ, 8 square plus R1 R2 ಅಂತಂದ್ರೆ 8R1 ಆಯ್ತು. ಕ್ಲಿಯರ್ ಆಯ್ತಾ? ಸೊ ನೋಡಿ, LHS ಕ್ಯಾನ್ಸಲ್, 3 ಕ್ಯಾನ್ಸಲ್ ಮಾಡ್ಬೋದು, 7 1s 7 2s ಕ್ಯಾನ್ಸಲ್ ಮಾಡ್ಬೋದು. ಓಕೆ, ಇನ್ನು ಉಳ್ಕೊಳ್ಳೋದೇನು ಬರುತ್ತೆ ಇಲ್ಲಿ, ಇಫ್ ಐ ಕನ್ಸಿಡರ್ ಬರ್ಕೊಳ್ಳೋಣ ನೋಡಿ, 5676 which is equal to 22 2s 44. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ R1 ಸ್ಕ್ವೇರ್ 8 ಸ್ಕ್ವೇರ್ ಇಟ್ ಇಸ್ 64 ಪ್ಲಸ್ 8R1 ಹಾಗೆ ಉಳಿಯುತ್ತೆ. ಇದನ್ನು 44 ಈ ಕಡೆ ಡಿವೈಡ್ ಮಾಡಿದ್ರೆ ಏನಾಗುತ್ತೆ ನೋಡಿ, 5676 ಡಿವೈಡೆಡ್ ಬೈ 44 ವಿಚ್ ಇಸ್ ಈಕ್ವಲ್ ಟು R1 ಸ್ಕ್ವೇರ್ ಪ್ಲಸ್ 64 ಪ್ಲಸ್ 8R1. ಇಲ್ಲಿ ನೋಡಿ 1 2s 9s, ಎಸ್ 129 ಬರುತ್ತೆ. ಸೊ 129 ಬರುತ್ತೆ. ಓಕೆ, ಸೊ ಹಾಗಾದ್ರೆ ಸಿಂಪ್ಲಿಫೈ ಮಾಡಿದ್ರೆ ನೋಡಿ, R1 ಸ್ಕ್ವೇರ್ ಪ್ಲಸ್ 64 ಪ್ಲಸ್ 8R1 ಇಸ್ ಈಕ್ವಲ್ ಟು 129. 129 ಈ ಕಡೆ ತೋಳೋಣ, R1 ಸ್ಕ್ವೇರ್ ಪ್ಲಸ್ 8R1 ಪ್ಲಸ್ 64 ಮೈನಸ್ 129 ಈಕ್ವಲ್ 0. R1 ಸ್ಕ್ವೇರ್ ಪ್ಲಸ್ 8R1, 64 ಮೈನಸ್ 129, 64 ಮೈನಸ್ 129 ಅಂತಂದ್ರೆ ಎಷ್ಟು ಬರುತ್ತೆ, 64 ಇಟ್ ಇಸ್ 62 ಇಟ್ ಇಸ್ 65 ಬರುತ್ತೆ, ಮೈನಸ್ 65. ಇದು ನೋಡಿ ಯಾವ ತರ ಇದೆ, ಕ್ವಾಡ್ರಾಟಿಕ್ ಈಕ್ವೇಶನ್. ಕರೆಕ್ಟ್, ಕ್ವಾಡ್ರಾಟಿಕ್ ಈಕ್ವೇಶನ್. ಈಗ ಯು ಹ್ಯಾವ್ ಮೈನಸ್ 65 ಅಂದ್ರೆ ಕ್ಯಾನ್ ವಿ ಟೇಕ್ ಇಟ್ ಆಸ್ 13 5s? ಎಸ್. ಸೊ 13 5s ಅಂದ್ರೆ ಪ್ಲಸ್ 13 ಮೈನಸ್ 5 ಆಗುತ್ತೆ. ಸೊ R1 ಸ್ಕ್ವೇರ್ ಪ್ಲಸ್ 13R1 ಮೈನಸ್ 5R1 ಮೈನಸ್ 65 ಈಕ್ವಲ್ 0. ಸ್ಪ್ಲಿಟ್ ಮಾಡ್ಕೊಳ್ಳಿ, R1 ಕಾಮನ್ ತಗೊಂಡ್ರೆ R1 ಪ್ಲಸ್ 13 ಆಯಿತು. ಇಲ್ಲಿ ಮೈನಸ್ 5 ಕಾಮನ್ ತೊಗೊಂಡ್ರೆ R1 ಪ್ಲಸ್ 13 ಈಕ್ವಲ್ 0. ಸೊ R1 ಪ್ಲಸ್ 13, ನಿಮ್ಗೆ ನೋಡಿ ಇಲ್ಲಿ R1 ಅಂತ ಬರ್ಕೊಳ್ಳೋಕೆ ಕಷ್ಟ ಆದರೆ ಯು ಕ್ಯಾನ್ ಕನ್ಸಿಡರ್ ಇಟ್ ಆಸ್ R1 ನ R ಅಂತಾನೆ ಮಾಡ್ಕೊಳ್ಳಿ.
ಓಕೆ, ಸೊ ಇದರಲ್ಲಿ ಇಫ್ ಐ ಕನ್ಸಿಡರ್ ಏನು ಉಳ್ಕೊಳ್ಳೋದು R1 minus 5 is equal to 0. ಸೊ ಇಲ್ಲಿ ಎರಡು ವ್ಯಾಲ್ಯೂ ಸಿಂಪ್ಲಿಫೈ ಮಾಡಿದ್ರೆ R1 will be minus 13, R1 will be 5 ಆಯ್ತು. ಸೊ ನಾವಿಲ್ಲಿ ಆಸ್ ವಿ ಆರ್ ಟೇಕಿಂಗ್ ದ ರೇಡಿಯಸ್ ವಿ ಆರ್ ನಾಟ್ ಗೋಯಿಂಗ್ ಟು ಕನ್ಸಿಡರ್ ನೆಗೆಟಿವ್, ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದಿ ಪಾಸಿಟಿವ್ ವ್ಯಾಲ್ಯೂ. ಕ್ಲಿಯರ್ ಆಯ್ತಾ? ಈ ಥರ ಕ್ವೆಶನ್ಸ್ ಎಲ್ಲ ಈ ಥರ ಅದಕ್ಕೆ ನಾನು ಈ ಥರ ಡಿಫ್ರೆಂಟ್ ಆಗಿದೆ, ಯಾವುದು ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥ ಕ್ವೆಶನ್ ಅಲ್ಲ. ಎಕ್ಸಸೈಸ್ ಕ್ವೆಶನ್ಸ್ ಎಲ್ಲ ನಾನು 25 days ಕ್ರ್ಯಾಶ್ ಕೋರ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದೆಲ್ಲ ನಾನು ಎಕ್ಸ್ಟ್ರಾ ತೊಗೊಂಡಿರುವಂಥ ಕ್ವೆಶನ್ಸ್, ಅಂದರೆ ಈ ಥರನೂ ಕೇಳಬಹುದು ಅಂತ ಹೇಳಿ. ಓಕೆ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ಬಿ ಕಾನ್ಫಿಡೆಂಟ್ ಅಷ್ಟೇ. ನಾನು ಯಾವುದೇ ಕ್ವೆಶನ್ ಕೊಟ್ಟರು ನಾನು ಆನ್ಸರ್ ಮಾಡ್ತೀನಿ, ನನಗೆ ಬರುತ್ತೆ ಅಂತ ಕಾನ್ಫಿಡೆಂಟ್ ಆಗಿರಿ, ಖಂಡಿತ ಆಗುತ್ತೆ. ಓಕೆ, ಇದಿಷ್ಟು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಒಂದ್ಸರಿ ಟೆಕ್ಸ್ಟ್ ಬುಕ್ ಎಕ್ಸಸೈಸ್ ಎಕ್ಸಾಂಪಲ್ ಕ್ವೆಶನ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇದಿಷ್ಟು ಸರ್ಫೇಸ್ ಏರಿಯಾ ವಾಲ್ಯೂಮ್ ರಿಲೇಟೆಡ್ ಆಗಿ ಕೇಳುವಂಥ ಕ್ವೆಶನ್ಸ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಆದಷ್ಟು ಫಾರ್ಮುಲಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. CSA TSA ಕನ್ಫ್ಯೂಸ್ ಆಗೋದು ಬೇಡ. ಆಗಲೇ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ ಯಾವಾಗ CSA ತಗೋಬೇಕು, ಯಾವಾಗ TSA ತಗೋಬೇಕು ಅಂತ ಹೇಳಿ. ಅದನ್ನು ಫಾಲೋ ಮಾಡಿ. ಡೆಫಿನೆಟ್ಲಿ ಯು ಕ್ಯಾನ್ ಸ್ಕೋರ್ 3 out of 3 ಇನ್ ದಿಸ್ ಸೆಕ್ಷನ್. ಓಕೆ, ನೆಕ್ಸ್ಟ್ ಸೆಷನಲ್ಲಿ ನಾನು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್, ನೋಡಿ ಈ ಔಟ್ ಆಫ್ ಔಟ್ ಯಾರಿದ್ದೀರಾ ಅಥವಾ ಎಂಥವ್ರಿಗೆ ಆದರೂ ಮಲ್ಟಿಪಲ್ ಚಾಯ್ಸಲ್ಲೇ ಮಾರ್ಕ್ಸ್ ಹೋಗೋದು, ಹೌದಾ? ಯಾಕಂದ್ರೆ ಅಲ್ಲಿ ನಿಮಗೆ ಮಾರ್ಕ್ ಮಾಡ್ಬೇಕಾದ್ರೆ ಕನ್ಫ್ಯೂಸ್ ಆಗುತ್ತೆ ಯಾವ ಆಪ್ಷನ್ ಕರೆಕ್ಟು ಅಂತ ಹೇಳಿ. ಸೊ ಹಾಗಾಗಿ ಆಮೇಲೆ ನಿಮ್ಗೆ ಇನ್ನೂ ಒಂದು ನಾನು ಮಲ್ಟಿಪಲ್ ಚಾಯ್ಸಲ್ಲಿ ಒಂದು ಫಿಕ್ಸ್ಡ್ ಯಾವ ಥರ ಇರುತ್ತೆ ಅಂತ ಹೇಳಿ ಒಂದು ಫಿಕ್ಸ್ಡ್ ಕ್ವೆಶನ್ಸ್ ಕೂಡ ನಾನು ಕೊಡ್ತೀನಿ. ಸೊ ಮಿಸ್ ಮಾಡದೆ ನೆಕ್ಸ್ಟ್ ಸೆಷನ್ನ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ 8 out of 8 ಹೇಗೆ ತೆಗಿಬೇಕು, ಯಾವ ಥರ ಎಲ್ಲ ಕ್ವೆಶನ್ಸ್ ಕೇಳಬಹುದು, ನೀವು ಹೇಗೆ ಐಡೆಂಟಿಫೈ ಮಾಡಿ ಯಾವ ಆನ್ಸರ್ಗೆ ನೀವು ಚಾಯ್ಸ್, ಯಾವ ಆನ್ಸರ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನು ನೆಕ್ಸ್ಟ್ ಸೆಷನಲ್ಲಿ ಹಿಂಟ್ ಕೊಡ್ತಾ ಬರ್ತೀನಿ. ಫಾಲೋ ಮಾಡ್ತಾ ಬನ್ನಿ. ಸೊ ವಿಡಿಯೋ ಹೆಲ್ಪ್ ಆಗಿದೆ ಅನ್ಕೋತೀನಿ. ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ, ಹೀಗೆ ನೋಡ್ತಾ ಇರಿ. ಸೊ ಟಿಲ್ ದಿ ಎಂಡ್ ಆಫ್ ಸಂಡೇವರೆಗೂ ನೀವು ಯಾವುದೇ ವಿಡಿಯೋನ ಮಿಸ್ ಮಾಡದೆ ನೋಡ್ತಾ ಇರಿ. ಡೆಫಿನೆಟ್ಲಿ ಯು ಕ್ಯಾನ್ ಸ್ಕೋರ್ ಗುಡ್ ಮಾರ್ಕ್ಸ್ ಮಂಡೇ. ಓಕೆ, ಅಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.